स्मृतिर्दयदीप्ताय हरये नारायणं निखिलपूर्णगुणैकदेहं निर्दोषमाप्यतममप्यखिलैः स्वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ಈಗ ಸ್ಯಾದೇತತ್ ಆಗಬೇಕಾಗಿದೆ. ಸ್ಯಾದೇತತ್ ಯದಿ ಮುಕ್ತಾಃ ತಾರತಮ್ಯೋಪೇತಾಃ ಸ್ಯುಃ ತದಾ ಪರಸ್ಪರಂ ದ್ವೇಷವಂತಃ ಸ್ಯುಃ ಇತಿ ಪ್ರತಿಕೂಲತರ್ಕಪರಾಹತಂ ಮುಕ್ತ ತಾರತಮ್ಯಾನುಮಾನಂ ಇತ್ಯತ ಆಹ ನಿಶ್ಚೇಸೇತಿ. ಏನು ಅಭಿಪ್ರಾಯ ಅಂದರೆ, ಮುಕ್ತರಲ್ಲಿಯೂ ತಾರತಮ್ಯ ಇದೆ ಅಂತಾದರೆ ಆಗ ಪರಸ್ಪರವಾಗಿ ಮುಕ್ತರಲ್ಲಿ ದ್ವೇಷ ಅಸೂಯಾದಿಗಳು ಬರಬೇಕು ಅಂತ ಆಗ್ತದೆ. ಎಲ್ಲೆಲ್ಲಿ ತಾರತಮ್ಯ ಇದೆ ಅಲ್ಲೆಲ್ಲ ದ್ವೇಷ ಅಸೂಯೆಗಳಿದ್ದಾವೆ. ಹಾಗಾಗಿ ನೀವು ಮೋಕ್ಷದೊಳಗೂ ತಾರತಮ್ಯವನ್ನು ಹೇಳಿಬಿಟ್ರೆ ಅಲ್ಲಿಯೂ ದ್ವೇಷ ಅಸೂಯೆಗಳು ಇರಬೇಕಾದೀತು. ಈ ಕಾರಣದಿಂದ ನಾವು ಮುಕ್ತರಲ್ಲಿ ತಾರತಮ್ಯ ಒಪ್ಪೋದು ಬೇಡ ಅಂತ ಅಭಿಪ್ರಾಯ ಹೇಳಿದ್ವಿ ಅಂತ ಅವರಂದರು. ಇದಕ್ಕೇನು ಉತ್ತರ ಕೊಡಬೇಕು? ಆಚಾರ್ಯ ಅಂತಾರೆ, ನಿಶೇಷಗತ ದೋಷಾಣಾಂ ಬಹುಭಿರ್ಜನ್ಮಭಿಃ ಪುನಃ ಸ್ಯಾದಾಪರೋಕ್ಷ್ಯಂ ಹಿ ಹರೇಃ ದ್ವೇಷೇರ್ಷ್ಯಾದಿಸ್ತತಃ ಕುತಃ. ನಿಶೇಷಗತದೋಷಾಣಾಂ ಬಹುಭಿಃ ಜನ್ಮಭಿಃ ಪುನಃ ಸ್ಯಾತ್ ಅಪರೋಕ್ಷ್ಯಂ ಹರೇಃ ಹಿ ದ್ವೇಷ ಈರ್ಷ್ಯಾದಿಃ ತತಃ ಕುತಃ ಅಂತಂತಿದ್ದಾರೆ. ಅರ್ಥದ ಕಡೆ ಗಮನಿಸ್ರಿ. ನಿಶೇಷಗತದೋಷಾಣಾಂ, ಮೋಕ್ಷಕ್ಕೆ ಹೋಗೋದು ಅಂತಂದ್ರೆ ಏನು ಗೊತ್ತಾ? ಯಾವ ದೋಷಗಳು ಇಲ್ಲದೇ ಇದ್ದಂಗೆ ಆದಮೇಲೆ ಅಲ್ಲಿಗೆ ಹೋಗೋದು. ಎಲ್ಲಿಗೆ? ಮೋಕ್ಷಕ್ಕೆ. ನೋಡ್ರಿ, ಅದನ್ನೇ ಅಂತಾರೆ, ನಿಶೇಷೇಣ ಗತಾಃ ಅಪಗತಾಃ ದೋಷಾಃ ಯೇಭ್ಯಸ್ತೆ ತಥೋಕ್ತಾಃ ನಿಶೇಷಗತ ದೋಷಾಃ. ಸಕಲ ವಿಧವಾದ ದೋಷಗಳು ಸ್ವಲ್ಪವೂ ಕೂಡ ಉಳಿಯಲ್ಲ, ಅದಕ್ಕೆ ನಿಶೇಷಗತ ದೋಷ ಅಂತ ಕರೀತಾರೆ ಅವರನ್ನು. ಬರೀ ಅಷ್ಟೇ ಅಲ್ಲ, ಬಹುಭಿಃ ಜನ್ಮಭಿಃ ಪುನಃ. ಒಂದೇ ಜನ್ಮಕ್ಕೆ ಮೋಕ್ಷಕ್ಕೆ ಹೋಗಿರ್ತಾರೇನು? ಎಷ್ಟೋ ಜನ್ಮ ಕಳೆದಿರ್ತದ್ರಪ್ಪ. ಆಮೇಲೆ ಹರೇಹ ಅಪರೋಕ್ಷ್ಯಂ, ಎಷ್ಟೋ ಜನ್ಮ ಕಳೆದ ಮೇಲೆ, ದೋಷಗಳೆಲ್ಲ ಹೋದ ಮೇಲೆ, ಎಷ್ಟೋ ಜನ್ಮ ಕಳೆದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಆಗ್ತದೆ. ಭಗವಂತನ ಅಪರೋಕ್ಷ ಜ್ಞಾನ ಅಂತ ಆದಮೇಲೂ ಕೂಡ ದ್ವೇಷ ಈರ್ಷ್ಯಾದಿ ತತಃ ಕುತಃ. ಇನ್ನು ದ್ವೇಷ ಮತ್ತು ಈರ್ಷ್ಯಾದಿಗಳು ಮತ್ತೆಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಮುಕ್ತರಿಗೆ? ಯೋಚನೆ ಮಾಡಿ ಆಕ್ಷೇಪ ಮಾಡಬೇಕು. ಯಾವಾಗಲೂ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಮ್ಮ ತರ್ಕ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡ್ತಿರ್ಬಾರ್ದು. ಯಾವಾಗಲೂ ಕೂಡ ಯೋಚನೆ ಯಾರ ಮೇಲೆ ನಾವು ದ್ವೇಷ ಅಸೂಯೆಗಳು ಬರಲಿ ಅಂತ ಆಪಾದನೆ ಮಾಡ್ತಿದ್ದೇವೆ ಅಂತ ಯೋಚನೆ ಮಾಡಬೇಕೋ ಬೇಡ? ನೋಡಿ, ಅದೇ ಅಂತಾರೆ, ನಿಶೇಷೇಣ ಗತಾಃ ಅಪಗತಾಃ ದೋಷಾಃ ಯೇಭ್ಯಸ್ತೆ ತಥೋಕ್ತಾಃ ಪುನಃ ಶ್ರವಣಾದಿಮತಾಂ ಇತಿ ಶೇಷಃ ತೇಷಾಂ ಹರೇಃ ಅಪರೋಕ್ಷ್ಯಂ ಇತಿ ತಾನ್ ಪ್ರತಿ ಹರೇಃ ಅಪರೋಕ್ಷ್ಯಂ ಇತ್ಯರ್ಥಃ. ಅನುಬಂಧಾದಿಭ್ಯಃ ಇತ್ಯತ್ರ ಪ್ರತಿಪಾದಿತಃ ಅಯಂ ಅರ್ಥಃ ಇತಿ ಹಿ ಶಬ್ದಃ. ಅನುಬಂಧಾದಿಭ್ಯಃ ಅನ್ನೋ ಬ್ರಹ್ಮಸೂತ್ರದಲ್ಲಿ ಈ ವಿಷಯ ಪ್ರತಿಪಾದನೆ ಮಾಡಿದ್ದಾರೆ ಈಗಾಗಲೇ. ಯಸ್ಮಾತ್ ಇತ್ಯರ್ಥೆ ವ, ಹಿ ಅನ್ನೋ ಶಬ್ದ ಯಸ್ಮಾತ್ ಅನ್ನೋ ಅರ್ಥದಲ್ಲಾದರೂ ಇಟ್ಕೊಳ್ಬೇಕು. ದ್ವೇಷ ಈರ್ಷ್ಯಾದಿ ದೋಷಾಃ ತತಃ ಅಂದರೆ ತಸ್ಮಾತ್ ಕುತೋ ಮುಕ್ತಾನಾಂ ನ ಆಪಾದಯಿತು ಶಕ್ಯತ ಇತ್ಯರ್ಥಃ. ಇದು ಪದಾರ್ಥ ಬರೆದ್ರು. ಯಾರು ಅಶೇಷ ದೋಷಗಳನ್ನು ಈಗಾಗಲೇ ಕಳ್ಕೊಂಡಿರ್ತಾರೋ, ಕಳ್ಕೊಳ್ಳೋದಲ್ಲದೆ ಮತ್ತೆ ಪುನಃ ಭಗವಂತನ ಬಗ್ಗೆ ಪಾಠ ಪ್ರವಚನದ ಮೂಲಕ ಶ್ರವಣಾದಿಗಳನ್ನು ಮಾಡ್ತಾನೇ ಇರ್ತಾರೋ ಅಂಥವರಿಗೆ ಎಷ್ಟೋ ಜನ್ಮ ಕಳೆದ ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದಂತೆ. ಅಪರೋಕ್ಷ ಜ್ಞಾನ ಆದಮೇಲೆ ಏನಾಗ್ತದೆ ಅವರಿಗೆ?
ಮೋಕ್ಷ ಸಿಗ್ತದೆ ಅಂತ ಈಗಾಗಲೇ ಅನುಬಂಧಾದಿಭ್ಯ ಅನ್ನೋ ಸೂತ್ರದಲ್ಲಿ ಈ ವಿಷಯವನ್ನು ಪ್ರತಿಪಾದಿಸಿದ್ದೇವೆ ನಾವು. ಅಂದಮೇಲೆ ಇನ್ನು ಇಂಥವರಿಗೆ ದ್ವೇಷ ಅಸೂಯಾದಿಗಳು ಬರಬೇಕಾದೀತು ಅಂತ ಹೇಳಿ ಆಪಾದನೆ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಯೋಚನೆ ಮಾಡಬೇಕಲ್ವೇ? ನೋಡಿ, ಬರೀತಾರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಇಡೀ ಅಭಿಪ್ರಾಯ ಏನು ಈ ಅನುವ್ಯಾಖ್ಯಾನದ್ದು ಅಂತ. ಏತದುಕ್ತಂ ಭವತಿ, ತಾರತಮ್ಯ ಇದ್ದರೂ ಕೂಡ ಮೋಕ್ಷದೊಳಗೆ ದ್ವೇಷಾಸೂಯಾದಿಗಳು ಬರಲ್ಲ ಅಂತನ್ನೋದಕ್ಕೆ ಈ ಪಾಯಿಂಟ್ ಬಹಳ ಮುಖ್ಯ. ಇದನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ರಿ ನೀವು. ಯೇ ತಾರತಮ್ಯೋಪೇತಾಃ ತೇ ದ್ವೇಷಾದಿಮಂತಃ ದೃಷ್ಟಾಃ ಯಥಾ ಲೌಕಿಕಾಃ ಪುರುಷಾಃ ಇತಿ ಖಲು ಅತ್ರ ವ್ಯಾಪ್ತಿ ಅಭಿದಾತವ್ಯ. ಯಾರು ತಾರತಮ್ಯವನ್ನು ಹೊಂದಿದಾರೋ ಅವರು ದ್ವೇಷಾದಿಗಳನ್ನುಳ್ಳವರಾಗಿರ್ತಾರೆ ಅಂತ ಕಂಡಿದೆ. ಲೋಕದೊಳಗೆ ಅಂಥ ಪುರುಷರು ಹಾಗೇ ಇದ್ದಾರೆ. ಇದೇ ತಾನೇ ನೀವು ಆಪಾದನೆ ಮಾಡಲಿಕ್ಕೆ ಮೂಲ ಇಟ್ಕೊಂಡಂತಹ ನಿಯಮ. ಎಲ್ಲೆಲ್ಲಿ ತಾರತಮ್ಯ ಇರ್ತದೆ ಅಲ್ಲೆಲ್ಲ ದ್ವೇಷಾಸೂಯೆಗಳು ಕಂಡಿದೆ ಲೋಕದಲ್ಲಿ. ಇದೇ ತಾನೇ ನೀವು ಇಟ್ಕೊಂಡದ್ದು ನಮ್ಮ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ. ಆದರೆ ನಚೈವಂ, ಈ ಥರದ ವ್ಯಾಪ್ತಿ ಮೋಕ್ಷಕ್ಕೆ ಅನ್ವಯ ಆಗಲ್ಲ ಅಂತಂದರು. ಯಾಕೆ? ಲೌಕಿಕಾನಾಂ ದ್ವೇಷಾದಿಮತ್ವೇ ದೋಷಿತ್ವಸ್ಯೈವ ಪ್ರಯೋಜಕತ್ವಾತ್. ಲೋಕದೊಳಗೆ ಪುರುಷರಲ್ಲಿ ತಾರತಮ್ಯ ಇದ್ದಾಗ ಅವರಲ್ಲಿ ಪುನಃ ದ್ವೇಷ ಅಸೂಯೆಗಳು ಬರ್ತಾ ಇದ್ದಾವೆ ಅಂತ ಯಾಕೆ ಗೊತ್ತಾ? ಅವರಲ್ಲಿ ಒಳಗಿರುವ ದೋಷಗಳು ಅದಕ್ಕೆ ಕಾರಣ ಆಗಿರ್ತದೆ. ಅವರಲ್ಲಿರುವಂಥ ದೋಷಗಳು ದ್ವೇಷ ಅಸೂಯೆ ಬರಲಿಕ್ಕೆ ಕಾರಣ ಆಗಿರ್ತದೆ. ಲೋಕದೊಳಗೆ ಈ ಲೋಕದಲ್ಲಿರುವಾಗ ಯತ್ರ ದ್ವೇಷಾದಿಮತ್ವಂ ತತ್ರ ದೋಷಿತ್ವಂ ಇತಿ ವ್ಯಾಪ್ತಿರ್ ದರ್ಶನಾತ್. ಎಲ್ಲಿ ದ್ವೇಷ ಅಸೂಯಾದಿಗಳು ಇರ್ತಾವೋ ಅಲ್ಲೆಲ್ಲ ದೋಷ ಒಳಗಡೆಯಲ್ಲಿ ಇದ್ದೇ ಇರ್ತದೆ ಅಂತ ವ್ಯಾಪ್ತಿ ಇದೆ. ಹೌದು ತಾನೆ? ದ್ವೇಷ ಮಾಡ್ತಾರೆ, ಅಸೂಯ ಮಾಡ್ತಾರೆ, ನಮ್ಮನ್ನು ಕಂಡ್ರೆ ಅಸೂಯ ಮಾಡ್ತಾರೆ ಅಂತಂದರೆ ಇದು ಎಲ್ಲಿರ್ತದೆ? ಒಳಗಡೆಯಲ್ಲಿ ಅವರವರ ಒಳಗಡೆ ಮೊದಲು ಈಗಾಗಲೇ ಅನುಸ್ಯೂತವಾಗಿ ಏನಿರಬೇಕು? ದೋಷ ಇರಬೇಕು. ದೋಷ ಇದ್ದವ್ರಿಗೆ ಅವೆಲ್ಲ. ನಚ ದೋಷಿತ್ವ ಮುಕ್ತೇಶು ಸಂಭವತಿ. ದೋಷ ಇರುವಿಕೆ ಅನ್ನೋದು ಮುಕ್ತರಲ್ಲಿ ಕೂಡಲ್ಲ. ಯಾಕೆ? ಮುಕ್ತರು ಯಾರು? ದೋಷಿಗಳಲ್ಲ. ಔಪಾಧಿಕಾ ಹಿತೇಶು ದೋಷಾಃ ವಕ್ತವ್ಯಾಃ. ಇನ್ನು ಯಾವಾಗ ಹೇಳಬೇಕು? ಅಲ್ಲಲ್ಲ, ಮುಕ್ತರು ದೋಷಿಗಳಾಗ್ತಾರೆ ಅಂತ ಹೇಳ್ಬೋದಲ್ಲ. ಯಾವಾಗ? ಔಪಾಧಿಕವಾಗಿ ಹೇಳಬೇಕು. ಯಾವಾಗ ಹೇಳಬೇಕು? ಔಪಾಧಿಕ ಅಂದ್ರೇನು? ಇಹಲೋಕಕ್ಕೆ ಸಂಬಂಧಪಟ್ಟ ಪ್ರಾಕೃತವಾದ ಶರೀರ ಇದ್ದಾಗ, ಇಹಲೋಕದ ಅನ್ನ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡ್ತಿದ್ದಾಗ ಅವರಲ್ಲಿಯೂ ದೋಷ ಬರ್ಬೋದು ಅಂತ ನೀವು ಹೇಳಬೇಕು ಅಲ್ವಾ? ಸ್ವಾಭಾವಿಕವಾಗಂತೂ ದೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಔಪಾಧಿಕ ದೋಷ ಬೇರೆ, ಸ್ವಾಭಾವಿಕ ದೋಷ ಬೇರೆ. ಔಪಾಧಿಕವಾಗಿ ದೋಷ ಯಾವಾಗ ಬರ್ತದೆ? ಇಹಲೋಕದ ಸಂಬಂಧಪಟ್ಟಂತೆ ಶರೀರಾದಿಗಳು ಬಂದಾಗ. ಆದರೆ ಮುಕ್ತರಿಗೆ ಸ್ವಾಭಾವಿಕ ದೋಷದ ಪ್ರಶ್ನೆನೇ ಇಲ್ಲ. ತೇಚ ಭಗವತ್ ಸಾಕ್ಷಾತ್ಕಾರೋದಯಾತ್ ಪ್ರಾಗೇವ ಪ್ರಾಚುರ್ಯೇಣ ಗತಾಃ. ಮೋಕ್ಷ ಪಡಿಬೇಕು ಅಂತ ಯಾವ ಸಾಧಕರು ಹೊರಟಿರ್ತಾರೆ ಅವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೊರತು ಮೋಕ್ಷ ಸಿಗಲ್ವೇ ಅವರಿಗೆ? ಆ ಸಾಕ್ಷಾತ್ಕಾರ ಆಗುವ ಪೂರ್ವದಲ್ಲೇ ಮೊದಲು ಅವ್ರು ಏನು ಬಿಟ್ಟಿರಬೇಕು? ದೋಷಗಳನ್ನು ಬಿಟ್ಟಿರಬೇಕು. ಎಲ್ಲಿವರೆಗೂ ಅವರು ದೋಷಗಳನ್ನು ಬಿಡಲ್ಲ ಅಲ್ಲಿಯವರೆಗೂ ಅವ್ರಿಗೆ ಸಾಕ್ಷಾತ್ಕಾರನೇ ಆಗಲ್ಲ. ಇನ್ನು ಸಾಕ್ಷಾತ್ಕಾರನೇ ಆಗದೆ ಹೋದರೆ ಮೋಕ್ಷ ಹೇಗ್ರಿ ಪಡಿಲಿಕ್ಕೆ ಸಾಧ್ಯ? ಸರಿಯಾಗಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸಾಕ್ಷಾತ್ಕಾರೇಣ ಚ ಸಮೂಲಘಾತಂ ಹತಾಹ. ಸಾಕ್ಷಾತ್ಕಾರ ಮಾಡಿಕೊಂಡ್ರು ಪರಮಾತ್ಮಂದು ಅಂತಂದು ಬಿಟ್ರೆ ಸಾಕು, ಸಕಲ ವಿಧವಾದ ದೋಷಗಳು ಅದರಿಂದಲೇ ದೂರ ಆಗಿಬಿಟ್ಟಿರ್ತದೆ. ಸಮೂಲಘಾತಂ ಅಂತಂದರೆ ಆ ದೋಷ ಅವರಲ್ಲಿ ಹುಟ್ಟಲಿಕ್ಕೆ ಬೇಕಾಗುವಂತಹ ಮೂಲ ಕಾರಣವೇ ಅವರಿಂದ ಕಿತ್ತೊಗೆದು ಬಿಟ್ಟಿರ್ತದಂತೆ ಸಾಕ್ಷಾತ್ಕಾರ. ಈಗ ನಾನೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ, ನೋಡೋಣ ನಿಮ್ಮ ಅನುಭವ ನನ್ನ ಅನುಭವದೊಳಗೆ ಹೇಗೆ. ಇಷ್ಟೆಲ್ಲ ಶಾಸ್ತ್ರಗಳ ಚಿಂತನೆ ಮಾಡ್ತಾ ಎಷ್ಟೋ ದೋಷಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮಿಂದ ದೂರ ಆಗಿದೆ ಅಂತ ಅನಿಸ್ತದೋ ಇಲ್ಲೋ ನಿಮಗೆ? ಅಲ್ಲ
ಹಾಂ, ಇದು ನಾನು ಕೇಳೋದು. ಈಗ ಯೋಗ ಮಾಡಿದ್ರಿ, ಉಸಿರಾಟ ಕ್ಲಿಯರ್ ಆಯಿತು, ಮಾತ್ರೆ ತೊಗೊಂಡ್ರಿ, ಶುಗರು ಮೊದಲಾದವುಗಳು ಕಂಟ್ರೋಲಿಗೆ ಬಂತು, ಇನ್ನೇನೋ ರೋಗ ಇತ್ತು ಅದು ಡಾಕ್ಟರ್ ಹಿಂಗೆ ಮಾಡಿ ಪರಿಹಾರ ಮಾಡಿದ್ರು ಆಹಾರದಿಂದ, ಅದೆಲ್ಲ ಸರಿ. ನಾನು ಕೇಳೋದು, ನಾವು ಮಾಡಿಕೊಳ್ಳುವಂಥ ನಮ್ಮ ಶಾಸ್ತ್ರಗಳ ಅಧ್ಯಯನಗಳು ಕೂಡ ನಮಗೇ ಗೊತ್ತಿಲ್ಲದಂತೆ ನಮ್ಮೊಳಗಿರುವ ಎಷ್ಟೋ ದೋಷಗಳನ್ನು ಕಳಿತಾವೋ ಇಲ್ಲೋ? ಕಳಿತಾವೆ ಅಂತ ಅನಿಸಲ್ವಾ? ಅದನ್ನೇ ಹೇಳ್ತಾ ಇದ್ದೇನೆ. ಜ್ಞಾನ ಅಂದರೆ ನಮಗಿನ್ನೂ ಭಗವಂತನ ಸಾಕ್ಷಾತ್ಕಾರ ಆಗಿಲ್ಲ. ಮತ್ತು ನೋಡಿದರೆ ಸಾಕ್ಷಾತ್ಕಾರ ಆಗಲಿಕ್ಕೆ ಮೊದಲನೇ ಸ್ಟೇಜು, ಅತ್ಯಂತ ಕೆಳಗಿನ ಸ್ಟೇಜು, ಒಂದು ಭಗವಂತನ ಶಾಸ್ತ್ರಗಳ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಹೊರಟಾಗಲೇ ನಮ್ಮನ್ನು ಇಷ್ಟು ಕಂಟ್ರೋಲ್ ಮಾಡ್ತದದು. ಹೌದು, ಸರಿಯಾದ ರೀತಿಯಲ್ಲಿ ಇನ್ನು ಪೂರ್ಣ ಶಾಸ್ತ್ರದಲ್ಲೇ ನಾವು ಮುಳುಗಿಬಿಟ್ಟು ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ನಮ್ಮೊಳಗೆ ಎಲ್ಲಿದ ದೋಷ ಬರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ ಪರಮಾತ್ಮನ ಅರಿವಿಗೂ ನಮ್ಮೊಳಗಿರುವಂತಹ ದೋಷಗಳು ಮೂಲೋತ್ಪಾಟ ಆಗಲಿಕ್ಕೂ ಒಳಗಡೆನೇ ಇಂಟರ್ನಲ್ ಕಲೆಕ್ಷನ್ ಇದೆ. ಈ ರೀತಿ ಸಾಕ್ಷಾತ್ಕಾರೇಣ ಚ ಸಮೂಲಘಾತಂ ಹತಾಹ. ಆ ದೋಷ ಹುಟ್ಲಿಕ್ಕಿರುವ ಮೂಲವೂ ನಾಶ ಆಗಿಬಿಟ್ಟಿರ್ತದೆ. ಮುಕ್ತೌಚ ಉಪಾಧೇರೇವ ಅಪಗತತ್ವಾತ್ ನ ಈಶದಪಿ ಸ್ಥಾತುಮರ್ಹಂತಿ. ಮುಕ್ತಿಯಲ್ಲಿ ಹೋದ ಮೇಲೆ ಆ ಹುಟ್ಲಿಕ್ಕೆ ದೋಷ ಏನು ಉಪಾಧಿ ಇರ್ತದೆ, ಅಂತಃಕರಣಾದಿಗಳು, ಈ ಶರೀರಕ್ಕೆ ಸಂಬಂಧಪಟ್ಟದ್ದು, ಅವೇ ನಾಶ ಆಗಿಬಿಟ್ಟಿರ್ತವೆ. ಅಲ್ಲಿ ಬರೀ ಸ್ವಾಭಾವಿಕವಾದ ಸ್ವರೂಪದ್ದೇ ಇರ್ತದೆ. ಆದ್ದರಿಂದ ಅಲ್ಲಿ ದೋಷ ಹುಟ್ಟಲಿಕ್ಕೆ ಅವಕಾಶವೂ ಇಲ್ಲ. ಇನ್ನು ಈ ಭೂಮಿಯಲ್ಲಿರುವಾಗಲಾದರೂ ಬೇರೆಯವರ ಸಹವಾಸ ದೋಷದಿಂದ, ಬೇರೆಯವರ ಸನಿಹದಿಂದ ಅವರಲ್ಲಿರೋ ದೋಷ ನಮ್ಮೊಳಗೂ ಕೂಡ ಕದಾಚಿತ್ ಬರೋ ಸಂಭವ ಇರ್ತದೆ. ಮೋಕ್ಷದೊಳಗೆ ಅಂಥ ಪ್ರಸಂಗವೂ ಇಲ್ಲಲ್ಲ. ಅತಃ ವ್ಯಾಪ್ಯ ವ್ಯಾಪಕ. ಹೌದು, ವ್ಯಾಪಕ ಅಭಾವ ವ್ಯಾಪ್ಯಸ್ಯಾಪಿ ಅಭಾವ. ಹಾಗಾಗಿ ದೋಷಿತ್ವನೇ ಇಲ್ಲ ಅಂದರೆ ಇನ್ನು ದ್ವೇಷಿತ್ವ ಎಲ್ಲಿ ಬರಬೇಕು? ದೋಷಿ ಆಗಿದ್ದರೆ ದ್ವೇಷಿ ಆಗ್ತಿದ್ದ. ದೋಷಿನೇ ಆಗಿಲ್ಲ ಅಂದಮೇಲೆ ದ್ವೇಷಿ ಎಲ್ಲಿದಾಗ್ತಾನಪ್ಪ? ಇದು ವ್ಯಾಪಕ ಅಭಾವ ವ್ಯಾಪ್ಯಸ್ಯ ಅಭಾವ ಅನ್ನೋದರ ಅರ್ಥ. ವ್ಯಾಪಕ ದೋಷಿತ್ವ, ವ್ಯಾಪ್ಯ ದ್ವೇಷಾಸೂಯಾದಿಗಳು. ವ್ಯಾಪಕವಾದ ದೋಷಿತ್ವನೇ ಅವನಲ್ಲಿ ಬರ್ತಾ ಇಲ್ಲ, ಇನ್ನು ವ್ಯಾಪ್ಯವಾದ ದ್ವೇಷಾದಿಗಳು ಬರಲಿಕ್ಕೂ ಅವಕಾಶವೇ ಇಲ್ಲ. ದೋಷಿತ್ವ ಅವನಲ್ಲಿ ಯಾಕಿಲ್ಲ? ಭಗವಂತನ ಸಾಕ್ಷಾತ್ಕಾರ ಆಗೋ ಪೂರ್ವದಲ್ಲಿ ಅದನ್ನು ಅವ ಕಳ್ಕೊಂಡೇ ಬಂದಿರ್ತಾನಾದ್ರಿಂದ ಇಲ್ಲ. ಹಾಗಾಗಿ ದೋಷಗಳಿಲ್ಲದೆ ಇದ್ದದ್ರಿಂದ ದ್ವೇಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ದೋಷಗಳು ಬರದೇ ಇರೋ ಹಾಗೆ ಆತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಪೂರ್ವದಲ್ಲೇ ಅದನ್ನು ನಿಯಂತ್ರಣ ಮಾಡಿರ್ತಾನೆ. ಹಾಗಾಗಿ ಮುಕ್ತಿಗೆ ಹೋದ ಮೇಲೆ ಮತ್ತೆ ಪರಸ್ಪರ ದ್ವೇಷಾಸೂಯೆಗಳು ಬರಬೇಕು ಅಂತ ನೀವು ಆಪಾದನೆ ಮಾಡಲಿಕ್ಕೆ ಕಾರಣನೇ ಸರಿಯಾದದ್ದಿಲ್ಲ. ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಪ್ರಶ್ನೆ ಇದೆನಾ? ಹಾಗಾಗಿ ಮುಕ್ತಿಯಲ್ಲಿ ದ್ವೇಷಾಸೂಯದ ಪ್ರಶ್ನೆ ಮಾಡೋರು ಎಚ್ಚರಿಕೆಯಿಂದ ಇರಲಿ ಅಂತಾರೆ. ಇನ್ನು ಮುಂದೆ ನೋಡ್ರಿ, ಇನ್ನೂ ಸ್ವಾರಸ್ಯ ಇದೆ. ನನು ಪರೇಣಾಪಿ ಮುಕ್ತೇಶು ದ್ವೇಷಾದಿಮತ್ವಂ ಸಾಧ್ಯತೆ ಕಿಂತು ಆಪಾದ್ಯತೆ ಏವ ನ ಸಾಧ್ಯತೆ ಕಿಂತು ಆಪಾದ್ಯತೆ ಏವ ತತಃ ತೇಭ್ಯಃ ತದ್ವ್ಯಾವೃತ್ತಿ ಸಾಧನಂ ಅಸಂಗತಂ ಅಂತ ಪ್ರಶ್ನೆ. ಮೈವಂ ತರ್ಕ ಮೂಲಭೂತ ವ್ಯಾಪ್ತೌ ಉಪಾಧಿ ಖಲು ಅತ್ರ ಕಥಿತಃ ತಸ್ಯ ಚ ಪಕ್ಷಾದ್ ವ್ಯಾವೃತ್ತಿ ಸ್ವವ್ಯಾವೃತ್ತಿಯ ವಿವಕ್ಷಿತ ಧರ್ಮ ವ್ಯಾವರ್ತನ ಶಕ್ತಿಶ್ಚ ಅವಶ್ಯಕ ಇತಿ ತದ್ವ್ಯುತ್ಪಾದನಸ್ಯ ಕ್ರಿಯಮಾಣತ್ವಾತ್. ಅತ್ರ ದ್ವೇಷೇರ್ಷ್ಯಾ ಸಂತಾಪ ದ್ವೇಷ ಈರ್ಷ್ಯಾ ಸಂತಾಪ ಪರ ಇಷ್ಟ ಪ್ರತಿಘಾತ ಪ್ರಯತ್ನ ಇಚ್ಛಾ ವ್ಯಾಪ್ಯಾಹ ಅವಿದ್ಯಾ ಅಹಂಕಾರಾದ್ಯಾಹ ವ್ಯಾಪಕಾಹ ಇತಿ ವಿವೇಕಃ ಅಂತ ಕೊಟ್ಟು. ಈಗ ಮಧ್ಯದಲ್ಲಿ ಒಂದು ಸಣ್ಣ ಪ್ರಶ್ನೆ. ಅಲ್ಲ, ನಾವು ನಿಮ್ಮ ಮೇಲೆ ವಾದ ಮಾಡಲಿಕ್ಕೆ ಹೊರಟಾಗ ದ್ವೇಷಾದಿಗಳು ಕೂಡ ಬರಬೇಕಾದೀತು ಅಂತ ಆರ್ಗ್ಯುಮೆಂಟ್ ಮಾಡಿದ್ವಿ ಅಷ್ಟೇ ಅಲ್ವಾ?
ನಾವೇನು ದ್ವೇಷಾದಿಗಳೆಲ್ಲವೂ ಕೂಡ ಅಲ್ಲಿ ಇದೆ ಅಂತ ಸಾಧನೆ ಮಾಡಲಿಕ್ಕೆ ಹೊರಟಿಲ್ಲ. ಒಂದು ವೇಳೆ ತಾರತಮ್ಯವನ್ನು ನೀವೇನಾದರೂ ಒಪ್ಪಿದರೆ ಮೋಕ್ಷದೊಳಗೂ ಕೂಡ ದ್ವೇಷಾದಿಗಳು ಬರಬೇಕಾದೀತು ಅಂತ ಆರೋಪ ಮಾಡಿದ್ವಿ. ನಾವೇನು ಮಾಡಿದ್ವಿ? ಆರೋಪ ಮಾಡಿದ್ವಿ. ಅಲ್ಲಿ ಇದೆ ಅಂತ ನಾವೇನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೇವೇನ? ನೀವು ನೋಡಿದ್ರೆ ಅಲ್ಲಿ ಇಲ್ಲ ಅಂಥೇಳಿ ಭಾರಿ ಸಾಧನೆ ಮಾಡ್ತಾ ತೋರಿಸ್ತಾ ಇದ್ದೀರಿ. ನಾವು ಮಾಡಿದ್ದೇನು ನೀವು ಮಾಡಿದ್ದೇನು ಅಂತ ಕೇಳಿದ್ರು ಅವರು. ಯಾವಾಗಲೂ ಆರೋಪನೇ ಸತ್ಯನಾ? ಆರೋಪ ಆಪಾದನೆಗಳೆಲ್ಲವೂ ಕೂಡ ತನಿಖೆ ಪೂರ್ಣಗೊಳ್ಳೋ ತನಕ ಅಥವಾ ನ್ಯಾಯಾಲಯದಲ್ಲಿರೋ ತನಕ ಅದನ್ನೇ ಸತ್ಯ ಅಂತ ಅನ್ನಲ್ಲಲ್ಲ. ಯೋಚನೆ ಮಾಡಬೇಕಾದದ್ದೇ. ವಾದ ಮಾಡುವಾಗ ಇದೊಂದು ಎಚ್ಚರಿಕೆ ಇರಬೇಕು. ಅವ್ರು ಆರೋಪ ಮಾಡ್ತಿದ್ದಾರೋ ಅಥವಾ ಅದೇ ಸತ್ಯ ಅಂತ ಪ್ರೂವ್ ಮಾಡ್ತಿದ್ದಾರೋ ಅನ್ನೋದು ಎರಡು ಬೇರೆ ಬೇರೆ ಅಂಶ ಇದೆ. ಇದು ಆರೋಪ ಮಾತ್ರ ಅಂತ ಅವರು ಈಗ ವಾದ ಮಾಡಿದರು. ನೀವು ನೋಡಿದರೆ ಅವ್ರು ಆರೋಪ ಮಾಡಿದ್ದನ್ನು ತಲೆ ಒಳಗೆ ಇಟ್ಕೊಳ್ದೇನೆ ಆ ದ್ವೇಷ ಸೂಯಾದಿಗಳು ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ, ದೋಷಗಳು ಅವನಲ್ಲಿ ಇಲ್ಲದೆ ಇರೋದ್ರಿಂದ ಅಂತ ಹಿಂಗೆ ಬೇರೆ ರೂಟಲ್ಲೇ ಹೇಳಿಬಿಟ್ರಲ್ಲ ನೀವು ಅಂತ ಹೀಗೊಂದು ಚರ್ಚೆ ಮಾಡಿದರು. ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ. ಮೈವಂ, ನಮ್ಮದೇನು ನಾವು ಮಾಡಿದಂಥ ಈ ವಿಷಯದ ಸಾಧನೆ ಇದು ಅಸಂಗತ ಅಲ್ಲ. ಯಾಕೆಂದರೆ ನೀವು ಆರೋಪ ಮಾಡುವಾಗಲಾದರೂ ಯಾವುದನ್ನಾದರೂ ಒಂದು ಆರೋಪ ಮಾಡ್ತಿರ್ತಾರಲ್ಲ, ಆ ಆರೋಪ ಮಾಡೋದ್ರ ಹಿನ್ನೆಲೆಯಲ್ಲಿ ಏನೊಂದು ನಿಯಮ ಇಟ್ಕೊಂಡು ಆರೋಪ ಮಾಡ್ತಿದ್ರೋ ಇಲ್ಲ ಅವರು. ಎಲ್ಲೆಲ್ಲಿ ತಾರತಮ್ಯ ಇರ್ತದೋ ಅಲ್ಲೆಲ್ಲ ಏನಿರ್ತದೆ ಅಂತ ನಿಯಮ ಇಟ್ಕೊಂಡು ಮಾಡ್ತಿದ್ರವರು. ಅಲ್ಲೆಲ್ಲ ದ್ವೇಷಾಸೂಯೆಗಳು ಇರ್ತಾವೆ. ಹಿಂಗೊಂದು ನಿಯಮ ಇಟ್ಕೊಂಡು ತಾನೇ ಆರೋಪ ಮಾಡ್ತಿದ್ರು ಅವ್ರು ನಮ್ಮ ಮೇಲೆ. ನಾವೇನು ಮಾಡಿದ್ವಿ ಅಂದರೆ ಆ ಆರೋಪ ಮಾಡಲಿಕ್ಕೆ ಮೂಲಭೂತವಾದ ವ್ಯಾಪ್ತಿ ಏನಿದೆ ಅಲ್ಲ, ಆ ಮೂಲಭೂತ ನಿಯಮ ಅದನ್ನೇ ನಿರಾಕರಣೆ ಮಾಡಿಬಿಟ್ವಿ ನಾವು. ಯಾವುದನ್ನಾದರೂ ಒಂದು ಆರೋಪ ಮಾಡೋದ್ರ ಹಿಂದೆ ಮೊದಲೊಂದು ಅವನೊಂದು ನಿಯಮ ಇಟ್ಕೊಂಡು ಮಾಡಿರ್ತಾನೆ. ಆ ನಿಯಮಕ್ಕೆ ಕುಠಾರ ಹಾಕಿದ್ವಿ ನಾವು. ತಸ್ಯ ಚ ಹೌದು. ಯಾಕಂದ್ರೆ ಅವ್ರು ಏನು ನಿಯಮ ಇಟ್ಕೊಂಡು ಮಾಡ್ತಿದ್ರು ಆರೋಪವನ್ನು? ಎಲ್ಲೆಲ್ಲಿ ತಾರತಮ್ಯ ಇದೆ ಅಲ್ಲೆಲ್ಲ ದ್ವೇಷಾಸೂಯೆಗಳು ಇರ್ತಾವೆ. ಇದು ತಾನೇ ಅವ್ರು ಇಟ್ಕೊಂಡದ್ದು ಮೊದಲು ಮೇನು. ಇದನ್ನ ಇಟ್ಕೊಂಡು ನಮ್ಮ ಮೇಲೆ ಅವ್ರು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬಂದರು. ಅದಕ್ಕೆ ಆಚಾರ್ಯ ಏನು ಮಾಡಿದರು ಅಂದರೆ, ಯಾವ ನಿಯಮ ನೀವು ಇಟ್ಕೊಂಡಿದ್ದೀರಿ ಅದು ಮೋಕ್ಷಕ್ಕೆ ಸಂಬಂಧಪಡೋದು ಅಲ್ಲ ಅಂತ ಅಲ್ಲೇ ಕುಠಾರ ಹಾಕಿಬಿಟ್ರು. ಅದು ಲೋಕಕ್ಕೆ ಸಂಬಂಧಪಡೋದೇ ಹೊರತು ಅದು ಮೋಕ್ಷಕ್ಕೆ ಸಂಬಂಧಪಡೋದು ಅಲ್ಲ. ಸರಿಯಾಗಿ ಅರ್ಥ ಆಯ್ತಾ ಈಗ? ತಸ್ಯ ಚ ಪಕ್ಷಾದ್ವ್ಯಾವೃತ್ತಿ ಸ್ವವ್ಯಾವೃತ್ಯ ವಿವಕ್ಷಿತ ಧರ್ಮ ವ್ಯಾವರ್ತನ ಶಕ್ತಿಶ್ಚ ಅವಶ್ಯಕ ಇತಿ ತದ್ಯುಪಾದಾನಸ್ಯ ಕ್ರಿಯಮಾಣತ್ವಾತ್. ಇದರ ಅರ್ಥ ಇದು ತಾತ್ಪರ್ಯ ಹೀಗೆ. ನಾವು ಆ ತರ್ಕಕ್ಕೆ ಸರಿಯಾದ ರೀತಿಯಲ್ಲಿ ಉಪಾಧಿ ಹೇಳಿ ಆ ಸ್ವವ್ಯಾವೃತ್ತಿ ಮತ್ತು ಪಕ್ಷವ್ಯಾವೃತ್ತಿ ಮತ್ತು ಅದರಿಂದ ಸ್ವವ್ಯಾವೃತ್ತಿ ವಿವಕ್ಷಿತ ಧರ್ಮ ವ್ಯಾವರ್ತನ ಶಕ್ತಿ, ಇದೆಲ್ಲ ಪಾರಿಭಾಷಿಕ ಶಬ್ದ, ಕೂಡಲೇ ನಿಮ್ಗೆ ಹೊಳೆಯಲ್ಲ. ಅದಕ್ಕೆ ಕನ್ನಡೀಕರಿಸಿ ನಾನು ಬಿಡಿಸಿ ಹೇಳಿದೆ ಅಷ್ಟೆ. ಅದರದ್ದು ಜಿಸ್ತೇನು ಅಂತ ಹೇಳಿಬಿಟ್ಟೆ ನಾನು ನಿಮಗೆ. ಆರೋಪ ಮಾಡೋದ್ರ ಹಿಂದೆ ಒಂದು ವ್ಯಾಪ್ತಿಯನ್ನು ಅನುಸರಿಸಬೇಕು. ಆ ವ್ಯಾಪ್ತಿ ಹೇಳಲಿಕ್ಕೆ ಬರಲ್ಲ, ಅಲ್ಲಿ ಉಪಾಧಿ ಇದೆ. ಏನು ಉಪಾಧಿ ಅಂತಂದ್ರೆ ತೋರಿಸಿದ್ವಿ. ಆತ ಸಾಧಕನಾದವನು ಭಗವಂತನ ಸಾಕ್ಷಾತ್ಕಾರ ಆಗುವ ಪೂರ್ವದಲ್ಲೇ ತನ್ನೊಳಗೆ ಸಕಲ ದೋಷಗಳನ್ನು ಪರಿಹಾರ ಮಾಡಿಕೊಂಡೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ ಅಂತಂದ ಮೇಲೆ ಮುಕ್ತಿ ಭಿನ್ನ ಪ್ರದೇಶದಲ್ಲಷ್ಟೇ ಈ ವ್ಯಾಪ್ತಿಯ ಹೊರತು ಮುಕ್ತಿ ಆದ ಮೇಲೆ ಈ ವ್ಯವಸ್ಥೆಯನ್ನು ಒಪ್ಪಲಿಕ್ಕೆ ಬರಲ್ಲ ಅಂತ ಅಲ್ಲೇ ನಾವು ದೋಷ ತೋರಿಸ್ಬಿಟ್ಟು. ಇನ್ನು ಗಮನಿಸ್ರಿ, ವ್ಯಾಪ್ಯ ಯಾವುದು ವ್ಯಾಪಕ ಯಾವುದು ಅಂತ ಜೈತೀರ್ಥರೇ ಬರೆದು ಬಿಟ್ರು. ಅಲ್ಲಿ ವ್ಯಾಪಕ ಅಭಾವಾದ್ ವ್ಯಾಪ್ಯಾಭಾವ ಅನ್ನೋದ್ರ ಅರ್ಥ ಇದು ಏನು? ದ್ವೇಷ ಈರ್ಷ್ಯ ಸಂತಾಪ ಪರೇಷ್ಟ ಪ್ರತಿಘಾತ ಪ್ರಯತ್ನ ಇಚ್ಛಾ ವ್ಯಾಪ್ಯಾ ಅವಿದ್ಯಾ ಅಹಂಕಾರಾದ್ಯಾ ವ್ಯಾಪಕ. ನೋಡಿ ಗಮನಿಸ್ರಿ, ಯಾರಲ್ಲಿ ಅವಿದ್ಯೆ ಇರ್ತದೆ, ಯಾರಲ್ಲಿ ಅಹಂಕಾರ ಇರ್ತದೆ, ಇವುಗಳೆಲ್ಲವೂ ಕೂಡ ಒಳಗಡೆಯಲ್ಲಿ ಮನುಷ್ಯನಿಗೇನು ಹುಟ್ಟಿಸ್ತಿರ್ತಾವೆ ಅಂದ್ರೆ ಆಗಾಗ ದ್ವೇಷ, ಇನ್ನೊಬ್ಬರ ಮೇಲೆ ಈರ್ಷೆ, ಇನ್ನೊಬ್ಬರಿಗೆ ಸಂತಾಪ, ಇನ್ನೊಬ್ಬರ ಇಷ್ಟವನ್ನು ನಾಶ ಮಾಡೋದು,
ಪ್ರಯತ್ನ ಪಡೋದು, ನಾಶ ಮಾಡಲಿಕ್ಕೆ ಬೇಕಾದ ಇಚ್ಛಾ ಮಾಡ್ಕೊಳ್ಳೋದು, ಇವೆಲ್ಲ ಯಾವಾಗ ಬರ್ತಾವೆ ಗೊತ್ತೇನು? ಅವಿದ್ಯಾ ಅಹಂಕಾರ ಇದ್ದಾಗಷ್ಟೇ ಬರೋದಂತೀವು. ಹಾಗಾಗಿ ಅವಿದ್ಯಾ ಅಹಂಕಾರ ಅನ್ನೋದು ವ್ಯಾಪಕಗಳು ಅಂತ ಕರೆಸ್ಕೊಂಡು, ಎಲ್ಲಿವರೆಗೂ ಅವಿದ್ಯಾ ಅಹಂಕಾರಗಳಿರ್ತಾವೋ ಅಲ್ಲಿವರೆಗೂ ದ್ವೇಷ ಈರ್ಷ್ಯಾದಿಗಳೆಲ್ಲವೂ ಕೂಡ ವ್ಯಾಪ್ಯವಾದವುಗಳು ಇದ್ದೇ ಇರ್ತವೆ. ಯಾವಾಗ ಅವಿದ್ಯಾ ಅಹಂಕಾರಗಳೇ ದೂರ ಆಗ್ತಾವೋ ಆಗ ದ್ವೇಷ ಅಸೂಯೆಗಳು ಕೂಡ ಅವನಿಂದ ದೂರ ಆಗ್ತವೆ. ಮೋಕ್ಷದೊಳಗೆ ಅವಿದ್ಯಾ ಅಹಂಕಾರಾದಿಗಳು ಯಾವುದೂ ಇರ್ಲಿಕ್ಕೆ ಅವಕಾಶವೇ ಇಲ್ಲ. ಅದನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಪೂರ್ವದಲ್ಲೇ. ಹಾಗಾಗಿ ಅವಿದ್ಯಾ ಅಹಂಕಾರದಿಂದ ಹುಟ್ಟುವ ದ್ವೇಷ ಯಾವುದಿರ್ತದೆ? ಅದನ್ನೇ ಹೇಳಿದೆ, ಅಲಂ ಬುದ್ಧಿ ಬಂದಿರ್ತದೆ, ಆನಂದ ಸ್ವಭಾವದಲ್ಲಿದ್ದದ್ದು ವ್ಯಕ್ತ ಆಗಿಬಿಟ್ಟಿರ್ತದೆ, ಬರಲಿಕ್ಕೆ ಅವಕಾಶ ಇಲ್ಲ ಅಂತಾರೆ. ಹೌದ್ರಿ, ಫಿಲ್ಟರ್ ಆಗಿ ಬಂದಿರ್ತಾನೆ, ಮತ್ತೆಲ್ಲಿದೆ ಇವು ಬಂದು ಕೂಡಿಸ್ತೀರಿ ನೀವು? ಸರಿಯಾಗಿ ಗೊತ್ತಾಯ್ತಲ್ಲ? ಸರಿಯಾಗಿ ಅರ್ಥ ಆಗ್ತದಲ್ಲ? ಇಷ್ಟು ಇತಿ ವಿವೇಕ ಅಂತ ಅಯಂ ಅಭಿಪ್ರಾಯ ಅಂತ ಪ್ರಾರಂಭ ಮಾಡಿದ್ರೆ ಇತಿ ವಿವೇಕ ಅಂತ ಮುಕ್ತಾಯಗೊಂಟ. ಪ್ಯಾರಾಗ್ರಾಫ್ ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಮುಕ್ತಿಯಲ್ಲಿ ತಾರತಮ್ಯ ಇದ್ದ ಮಾತ್ರಕ್ಕೆ ದ್ವೇಷಾಸೂಯೆಗಳನ್ನು ನಾವು ಆರೋಪ ಆಪಾದನೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಆಯ್ತು. ಈಗ ಮುಕ್ತಿನೇ ಬೇರೆ, ಲೋಕದಲ್ಲಿರೋ ವ್ಯವಸ್ಥೆನೇ ಬೇರೆ. ಲೋಕದಲ್ಲಾಗುವಾಗ ಅವಿದ್ಯಾ ಅಹಂಕಾರಾದಿಗಳು ಇದ್ದದ್ರಿಂದ ನಮ್ಮಲ್ಲಿ ದ್ವೇಷಾಸೂಯೆಗಳು. ಈಗ ನೀವೇ ಹೇಳ್ರಿ, ದ್ವೇಷಾಸೂಯೆಗಳ ಹಿಂದೆ ಮಧ್ವಾಚಾರ್ಯ ಪ್ರತಿಪಾದಿಸುವ ಮುಂದಿನ ಮಾತು ಭಾಳ ಚೆನ್ನಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ವಿವೇಚನೆಗೆ ಬಿಟ್ಟಿರ್ತೇನೆ. ಏನು ಅಂದರೆ, ದ್ವೇಷಾಸೂಯೆಗಳು ಅವಿದ್ಯಾ ಅಹಂಕಾರಾದಿಗಳಿಂದ ನಮ್ಮೊಳಗೆ ಹುಟ್ಕೊಂಡದ್ದಕ್ಕೆ ನಾವು ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು ಅಸೂಯೆ ಮಾಡೋದು ಮಾಡ್ತೇವೋ ಅಥವಾ ತಾರತಮ್ಯ ಇರೋದ್ರಿಂದ ಮಾಡ್ತೇವೋ ನೀವೇ ಸ್ವಲ್ಪ ಯೋಚನೆ ಮಾಡಬೇಕೀಗ. ಅಲ್ವಾ ನಾನು ಅದಕ್ಕೆ ಅದನ್ನು ಕೂಡಿಸಿದೆ. ಮೂಲವಾದ ನಮ್ಮೊಳಗೆ ನಮ್ಮ ಅಂತಃಕರಣದಲ್ಲಿ ನಾವು ದೋಷಗಳನ್ನು ಮೊದಲೇ ನಮ್ಮೊಳಗೆ ಇಟ್ಕೊಂಡಿದ್ರಿಂದ ಯಾರನ್ನು ಕಂಡ್ರು ದ್ವೇಷ, ಯಾರನ್ನು ಕಂಡ್ರು ಅಸೂಯೆ ಮಾಡೋ ಹಂಗಾಯ್ತೆ ಹೊರತು ನಾವು ಸರಿಯಾಗಿ ವಿವೇಕಿಗಳಾಗಿ ಬಿಟ್ಟಿದ್ರೆ ಇದ್ರ ಪ್ರಶ್ನೆನೇ ಇಲ್ಲ. ನೋಡಿ, ದೋಷಾಣಾಮೇವ ದ್ವೇಷಾದೋ ಪ್ರಯೋಜಕತ್ವಂ. ನೋಡ್ರಿ, ಇದಕ್ಕೆ ಈಗ ಇದನ್ನೇ ಬರೀತಾರೆ. ಈಗೇನು ವಿವೇಚನೆ ಕೊಟ್ಟನಲ್ಲ, ಮನುಷ್ಯ ಮಾಡುವ ದ್ವೇಷ ಅಸೂಯದ ಹಿಂದೆ ಅವನ ಅಂತಃಕರಣದಲ್ಲಿ ಹುದುಗಿದ ದೋಷಗಳೇ ಕಾರಣವೇ ಹೊರತು ತಾರತಮ್ಯ ಅಲ್ಲ ಅಂತಾರೆ ಮಧ್ವಾಚಾರ್ಯ. ನೋಡಿ, ದೋಷಾಣಾಮೇವ ದ್ವೇಷಾದೌ ಪ್ರಯೋಜಕತ್ವಂ ಇತ್ಯೇತಮ ಅರ್ಥಂ ಪರೇಣಾಪಿ ಸ್ವೀಕಾರಯಿತುಂ ಪ್ರತಿಬಂಧಿಂ ಗೃಹ್ಣಾತಿ ಭವೇಯುಹು ಇತಿ. ಇದನ್ನು ಅವರು ಒಪ್ಪಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಪ್ರತಿಬಂಧಿಯನ್ನು ಹೇಳ್ತಾರೆ. ಏನಂತ? ಭವೇಯುರ್ಯದಿ ಚೇರ್ಷ್ಯಾದ್ಯಾಹ ಸಮೇಶ್ವಪಿ ಕುತೋದತೆ. ಇಡೀ ಜೀವಮಾನದಲ್ಲಿ ಮರಿಬಾರದು ಇವತ್ತಿನ ವಿಚಾರವಾದಿಗಳು ಈ ವಿಷಯವನ್ನು. ಇವತ್ತು ಎಷ್ಟು ಜನ ವಿಚಾರವಾದಿಗಳಿದ್ದಾರೆ, ಸಮತಾವಾದವನ್ನು ಜಗತ್ತಿಗೆ ಸಾರಬೇಕು ಅಂತ ತಲೆ ಒಳಗೆ ಇಟ್ಕೊಂಡಿದ್ದಾರಲ್ಲ, ಅವರಿಗೆ ಕೊಟ್ಟ ಪೆಟ್ಟಿದು. ಯಾಕಂದರೆ ಜಗತ್ತಿನಲ್ಲಿ ಅಸಮಾನತೆಯನ್ನು ಹೊರದೋಡಿಸಬೇಕು ಅಂತ ಒಂದು ವಿಚಾರವಾದ ಹೊರಟಿದೆ ಅಲ್ಲ, ಇದೆಲ್ಲ ಬಹಳ ಕೃತ್ರಿಮವಾದ ವಿಚಾರ. ಜಗತ್ತಿಗೆ ನಿಜವಾಗಲೂ ಕೊಡಬೇಕಾದ ಜ್ಞಾನ ಬೇರೆ ಇದೆ. ಆದರೆ ಇವರು ಬಿತ್ತರಿಸ್ತಾ ಇರೋದು ಬೇರೆ. ನೋಡಿ ಎಂಥ ಮಾತಾಡಿದ್ದಾರೆ ಆಚಾರ್ಯರು. ಯದಿ ಚ ಈರ್ಷಾದ್ಯಾಹ ಭವೇಯುಹು ತಾರತಮ್ಯ ಅಂಗೀಕೃತೆ ಸಮೇಶ್ವಪಿ ಕುತೋನತೆ ಅಂತ ಕೇಳ್ತಾರೆ ಆಚಾರ್ಯ. ನೋಡ್ರಿ, ಇದೆಲ್ಲ ತರ್ಕಕ್ಕೆ ನಿಂತರೆ ತರ್ಕಕ್ಕೆ 100 ಪಟ್ಟು ತರ್ಕ ಮಾಡ್ಬೋದು ಅಂತಾರೆ ಆಚಾರ್ಯ. ನೋಡಿ ಹೇಳ್ತಾರೆ, ಈಗ ಆಯ್ತಪ್ಪ, ಆಯ್ತು, ಹಾಗಾದರೆ ಮುಕ್ತರೆಲ್ಲರೂ ಕೂಡ ನಿನ್ನ ಪ್ರಕಾರ ಏನಾಗಿಬಿಡ್ತಾರೆ? ಮೋಕ್ಷಕ್ಕೆ ಹೋದ ಕೂಡಲೇ ಸಮಾನರಾಗಿಬಿಡ್ತಾರಾ? ಆಯ್ತು ಹಾಗಾದ್ರೆ ಆಯ್ತು, ಸೊ ಹೋಲಿ, ನಿನ್ನ ಪ್ರಕಾರನೇ ಸಮಾನರಾಗಿಬಿಡ್ತಾರೆ ಅಂತ ಒಪ್ಪಗೋ. ಅವಾಗಲೂ ಕೂಡ ದ್ವೇಷಾಸೂಯೆ ಯಾಕೆ ಬರಬಾರ್ದು ಅಂತ ಹೇಳ್ತೀಯ ಅಂತ ಕೇಳಿದ್ರು. ಏನು ಉತ್ತರ? ಸಮಾನರಾದ ಮೇಲೂ ದ್ವೇಷಾಸೂಯೆ ಬರೋದಿಲ್ಲೇನು? ಅಯ್ಯೋ, ಇವ ನನ್ನ ಸಮಾನ ಆದ ಅಂಥೇಳಿ ದ್ವೇಷ.
ಇವ ಇವ ಕೆಳಗಿದ್ದಾಗ ನನಗಿಂತ ಭಾಳ ಕಡಿಮೆ ಇದ್ರಿ, ಇವ ಯಾವಾಗ ಮೋಕ್ಷಕ್ಕೆ ಬಂದ ನೋಡ್ರಿ ಇವ ಅಂಥೇಳಿ ಒಂದು ದ್ವೇಷ ಬರ್ತದೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಹಾಗಾಗಿ ಈ ಸಮತಾವಾದದ ಅತಿ ದಡ್ಡತನವನ್ನು ಪ್ರದರ್ಶನ ಮಾಡ್ತಾರೆ ಇಲ್ಲಿ. ನಾವೆಲ್ಲ ಕನ್ನಡದ ಪಠ್ಯ ಪುಸ್ತಕ ಮೊದಲಿಂದ ಓದ್ಕೊಂಡು ಬಂದದ್ದೇ ಸಮತಾವಾದ ಅಲ್ವೇ, ಅಸಮಾನತೆಯನ್ನು ಓಡಿಸ್ತೇನೆ ಅಂತ. ಉತ್ತರ ಕೊಡ್ರಪ್ಪ, ಏನು ಉತ್ತರ ಹೇಳ್ಬೇಕು ಇದಕ್ಕೆ ಹೇಳ್ರಿ. ತುಂಬ ತೀಕ್ಷ್ಣ ವಿಚಾರ ಇದೆ. ಸುಮ್ಮನೆ ತರ್ಕ ಮಾಡಿ ಮಾತಾಡಬಾರ್ದು. ವಿವೇಕಿಗಳಾದವರು ಎಂದೂ ಕೂಡ ದ್ವೇಷಾಸೂಯ ಮಾಡಲ್ಲ ಅಂತ ಹೇಳಬೇಕೆ ಹೊರತು ತಾರತಮ್ಯ ಇದ್ದಲ್ಲೆಲ್ಲ ದ್ವೇಷಾಸೂಯ ಇರ್ತದೆ ಅಂದರೆ ಇದೆಂಥ ಅವಿವೇಕ. ಸಮಾನರಾದ್ಮೇಲೆ ದ್ವೇಷಾಸೂಯ ಬರಲ್ಲ ಅಂತ ಹೆಂಗೆ ಹೇಳ್ತೀಯಾ? ನೋಡಿ, ಯೋಚನೆ ಮಾಡಿ, ಇದು ವಿವೇಚನೆಗೆ ಬಿಟ್ಟ ವಿಷಯ. ನೋಡಿ, ಅದಕ್ಕೆ ಬರೀತಾರೆ, ತಾರತಮ್ಯ ಅಂಗೀಕೃತೆ ಮುಕ್ತಾನಾಂ ಈರ್ಷ್ಯಾದಯ ಯದಿ ಭವೇಯುಹು ಇತಿ ಯದಿ ಆಪಾದ್ಯಂತೆ ತದಾ ಮುಕ್ತೇಷು ಸಮೇಷು ಅಂಗೀಕೃತೇಷ್ವಪಿ ಕುತೋ ನ ಭವೇಯುಹು. ಒಂದು ವೇಳೆ ತಾರತಮ್ಯವನ್ನು ಅಂಗೀಕರಿಸಿದರೆ ಮುಕ್ತರಲ್ಲಿ ದ್ವೇಷ, ಈರ್ಷ್ಯ, ಅಸೂಯಾದಿಗಳು ಬರೋದು ಅಂತ ನೀವು ಆಪಾದನೆ ಮಾಡೋದಾದರೆ, ಮುಕ್ತರಾದವರೆಲ್ಲರೂ ಸಮಾನರಾದ ಮೇಲೂ ಕೂಡ ಆ ರೀತಿ ಸಮಾನರಾದರಲ್ಲ ಅಂಥೇಳೇನೆ ದ್ವೇಷಾಸೂಯೆಗಳು ಯಾಕೆ ಬರಲ್ಲ, ಯಾಕೆ ಬರಬಾರ್ದು ಅಂತೀರಿ? ಅದನ್ನು ಯಾಕೆ ಪರಿಹಾರ ಮಾಡ್ತೀರಿ? ನಿಮಗೆ ಉತ್ತರ ಕೊಡ್ಲಿಕ್ಕೆ ಬರ್ತದಾ? ನೋಡಿ, ಅದಕ್ಕೆ ಅಂತಾರೆ, ಯದಿ ಮುಕ್ತಾ ತಾರತಮ್ಯೋಪೇತಾ ತದಾ ದ್ವೇಷಾದಿಮಂತಸ್ಯು ಇತಿ ವದತಾ ನ ದ್ವೇಷಾದಿಮಂತಹ ತಸ್ಮಾತ್ ಸಮಾಹ ಇತಿ ವಾಚ್ಯಂ ನ ಚ ಸಾಮ್ಯಮಪಿ ಅಂಗೀಕರ್ತುಂ ಶಕ್ಯತೆ. ಯದಿ ಮುಕ್ತಾಃ ಸಮಾಹ ಸ್ಯುಃ ತದಾ ದ್ವೇಷಾದಿಮಂತಸ್ಯುಃ ಇತಿ ತತ್ರಾಪಿ ಅನಿಷ್ಟ ಪ್ರಸಂಗಾದಿತ್ಯರ್ಥ. ಯೋಚನೆ ಮಾಡಿ, ಒಂದು ವೇಳೆ ಮುಕ್ತರು ತಾರತಮ್ಯ ಉಳ್ಳವರಾಗಿಬಿಟ್ರು ಅಂತಾದರೆ ದ್ವೇಷ ಅಸೂಯಾದಿಗಳು ಬರಬೇಕಾಗ್ತದೆ. ಆದ್ದರಿಂದ ದ್ವೇಷಾಸೂಯಾದಿಗಳು ಅವರಲ್ಲಿ ಇಲ್ಲದೇ ಇರೋದ್ರಿಂದ ಆ ಮುಕ್ತರೆಲ್ಲರೂ ಸಮಾನರು ಅಂತ ಹೇಳಿ ತಾನೇ ನೀವು ಕೊನೆಗೆ ಹೋಗಿ ಸಮರ್ಥನೆ ಮಾಡಬೇಕು. ಇದೇ ತಾನೇ ನಿಮ್ಮ ಕಾನ್ಸೆಪ್ಟು ವಾದ ಮಾಡುವಾಗ ನಮ್ಮ ಜೊತೆಗೆ. ಈಗ ಹಾಗಾದರೆ ನಾವು ಮುಂದುವರಿಸ್ತೀವಿ. ಸಾಮ್ಯ ಒಂದು ವೇಳೆ ಒಪ್ಪಬೇಕು ಅಂತ ನೀವು ಅಂತಿದ್ದೀರಲ್ಲ, ಸಾಮ್ಯ ಒಪ್ಪಿದ ಮೇಲೂ ಕೂಡ ದ್ವೇಷಾಸೂಯಾದಿಗಳನ್ನು ಯಾಕೆ ಅವ್ರು ಪಡೆಯೋದಿಲ್ಲ? ಆಗಲೂ ದ್ವೇಷಾದಿಗಳು ಉಳ್ಳವರಾಗಬೇಕಾಗಿತ್ತು ಅಂತ ನಾನು ಆರೋಪ ಮಾಡ್ತೀನಿ. ಏನು ಉತ್ತರ ಕೊಡ್ತೀರಾ? ಅರ್ಥ ಆಗ್ತಾ ಇದೆ ತಾನೇ ವಿಷಯ ಏನು ಹೇಳ್ತಾ ಇದ್ದೇನೆ ಅಂತ? ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಎಲ್ಲಿ ಮುಟ್ತದೆ ನಮ್ಮ ಆರ್ಗ್ಯುಮೆಂಟು ಅಂತ ಯೋಚನೆ ಮಾಡಬೇಕೋ ಬೇಡೋ? ಅಲ್ವಾ ಅಲ್ವಾ ಹೊರತು ತಾರತಮ್ಯ ಇದ್ದದ್ರಿಂದ ಇದೆನಾ? ತಾರತಮ್ಯ ಇದ್ದದ್ರಿಂದ ಇದೇನೋ ದ್ವೇಷ, ಅಥವಾ ಸಮಾನತೆ ಇದ್ದದ್ರಿಂದ? ಇದು ಯಾವುದರಿಂದ ಬಂತ ಆ ದ್ವೇಷ? ಮೂಲ ಕಾರಣ ಒಳಗಡೆ ಇರುವಂತಹ ಅಲ್ವೇ? ಸಾಮ್ಯತೆ ಕೊಟ್ಟ ಮೇಲೂ ಬರ್ಬೋದಲ್ಲ. ಈ ಚರ್ಚೆ ನೋಡಿ, ಮುಂದೆ ಚರ್ಚೆ ಮುಂದುವರಿಸ್ತಾರೆ ನೋಡಿ, ಸ್ವಾರಸ್ಯ. ಸಾಮ್ಯ ಕಥಂ ದ್ವೇಷಾದಿ ಪ್ರಸಂಗ. ಅಲ್ರಿ, ಎಲ್ಲರೂ ಮುಕ್ತರು ಸಮಾನರೇ ಆಗಿಬಿಟ್ರು ಅಂತಂದ್ರೆ ಆಮೇಲೆ ದ್ವೇಷದ ಆರೋಪ ಹೇಗೆ ಮಾಡ್ತೀರಿ ನೀವು ನಮ್ಮ ಮೇಲೆ ಅಂತ ಕೇಳಿದ ಅವ. ಸಾಮ್ಯತೆ ಬಂತು ಅಂತ ಒಪ್ಪಿಬಿಟ್ರೆ ಮೋಕ್ಷದೊಳಗೆ ದ್ವೇಷಾಸೂಯೆಗಳು ಬರಲಿ ಅಂತ ನೀವು ಹೇಗ್ರಿ ಆಪಾದನೆ ಮಾಡ್ತೀರಿ ಅಂತ ಕೇಳ್ತಿದ್ದಾನೆ ಪ್ರತಿವಾದಿ. ಪರಪ್ರಸಂಗವತ್ ಸಾಮ್ಯಸ್ಯಾಪಿ ದ್ವೇಷಾದಿ ಸಾಹಚರ್ಯಂ ದೃಷ್ಟಂ. ನೋಡ್ರಿ, ಅದಕ್ಕೆ ಅಂತಾರೆ ಪರಪ್ರಸಂಗವತ್ ಸಾಮ್ಯಸ್ಯಾಪಿ ದ್ವೇಷಾದಿ ಸಾಹಚರ್ಯಂ ದೃಷ್ಟಂ. ಈಗ ನೋಡಿ, ನೀನು ಹೇಳಿದಂತೆ ಲೋಕದೊಳಗೂ ಕೂಡ ನೀ ಹೆಂಗೆ ಹೇಳಿದೋ ಹಂಗೆ ನಾನು ಹೇಳ್ತೀನಿ. ಎಲ್ಲಿ ಸಾಮ್ಯತೆಯನ್ನು ಒಪ್ಪಿಸ್ತಾರೆ, ನೀನೂ ಸಮಾನ ನೀನೂ ಸಮಾನ ಅಂತ ಅಂತಾರೆ, ಅಲ್ಲೂ ದ್ವೇಷಾಸೂಯೆಗಳು ನಮಗೆ ಕಂಡು ಬಿದ್ದಿದೆ ಲೋಕದಲ್ಲಿ. ಎಲ್ಲಿ ನೋಡ್ರಿ, ಅದಕ್ಕೆ ವಾಕ್ಯ, ಆಚಾರ್ಯ ವಾಕ್ಯ, ತಪ್ಯಮಾನ ಸಮಾನ್ ದೃಷ್ಟ್ವಾ ದ್ವೇಷೇರ್ಷ್ಯಾದಿಯುತ ಅಪಿ ದೃಶ್ಯಂತೆ ಬಹವೋ ಲೋಕೆ ದೋಷ ಏವಾತ್ರ ಕಾರಣಂ. ಎಂಥ ಸ್ವಾರಸ್ಯದ ಮಾತು ನೋಡ್ರಿ, ಇದನ್ನ ಬರೆದಿಟ್ಕೊಳ್ರಿ.
ತಪ್ಯಮಾನ, ನಾನು ಅದು ಅವಾಗಲೇ ಹೇಳಿಬಿಟ್ಟಿದ್ದೆ ಇದರ ಅರ್ಥ, ಅನುವ್ಯಾಖ್ಯಾನದಲ್ಲಿ ಈಗ ಹೇಳ್ತಾ ಇದ್ದಾರೆ ಆಚಾರ್ಯ. ತಪ್ಯಮಾನಾಹ ಸಮಾನ ದೃಷ್ಟ, ಲೋಕದೊಳಗೆ ವಿಷಮರಾದವರು ಒಂದೇ ಸ್ಥಾನ ಏರಿ ಸಮಾನರಾಗಿಬಿಟ್ರು ಅಂದರೆ ಎಷ್ಟೋ ಸಮಯದೊಳಗೆ ತಾಪ ಆಗ್ತಾ ಇರ್ತದೆ. ಇವ ಹೋಗಿ ಅಲ್ಲಿ ಕೂತ್ಬಿಟ್ನಲ್ಲ ಅಂತ ಆಗ್ತದೋ ಇಲ್ಲೋ ಹೇಳ್ರಿ ನೋಡೋಣ. ನೋಡ್ರಿ ಅದಕ್ಕೆ ಸಮಾನ ದೃಷ್ಟ ತಪ್ಯಮಾನಾಹ ದ್ವೇಷ ಈರ್ಷ್ಯಾದಿಯುತಾಃ ಅಪಿ ಬಹವಃ ಲೋಕೆ ದೃಶ್ಯಂತೆ ಅಂತಾರೆ. ಯಾಕೆ ಅದ್ರ ಬಗ್ಗೆ ಉದಾಹರಣೆ ಎಲ್ಲ ಕೊಡೋದು ಬೇಡ ಅಂದ್ರೆ ಮಧ್ವಾಚಾರ್ಯ, ನೀವೇ ಬೇಕಂದ್ರೆ ನಿಮ್ಮ ಅನುಭವದೊಳಗೆ ನಿಮ್ಗೆ ಗೊತ್ತಾಗಿರ್ತದೆ, ತಿಳ್ಕೊಳ್ರಿ ಅಂತಾರೆ ಆಚಾರ್ಯ. ಮೋಕ್ಷದ ವಿಚಾರ ಆಮೇಲೆ ಮಾಡ್ತೀನಿ ಅಂತಾರೆ. ಮೋಕ್ಷದ ವಿಚಾರ ಆಮೇಲೆ ಮಾಡೋಣ್ರಪ್ಪ, ಮೊದಲು ನಿಮಗೆ ಲೋಕದಲ್ಲಿ ಏನದ ಅನುಭವ ಅದನ್ನೇ ಮಾತಾಡ್ತೀನಿ ಬರ್ರಿ ಅಂತ ಕರೆದ್ರಿ ಈಗ ಮಧ್ವಾಚಾರ್ಯ. ಆಚಾರ್ಯ ಹೇಳ್ತಾರೆ, ಲೋಕದಲ್ಲಿ ಸಮತಾವಾದವನ್ನು ಇಷ್ಟು ವ್ಯಾಪಕವಾಗಿ ಹರಡಿಸ್ತೇನೆ ಅಂತ ಹೊರಟಿದಿರಿ, ಅಸಮಾನತೆಯನ್ನು ಹೊರಡಿಸ್ತೇನೆ ಅಂತ ಅಂತಿದ್ದೀರಿ. ಸಮಾನತೆಯನ್ನು ತಂದ ಮಾತ್ರಕ್ಕೆ ದ್ವೇಷ ಅಸೂಯೆ ಈರ್ಷ್ಯಾದಿಗಳು ಹೋಗ್ತದೆ ಅಂತ ಏನು ಗ್ಯಾರಂಟಿ? ಸಮಾನತೆಯನ್ನು ತಂದು ಕೊಟ್ಟರು, ಅಲ್ಲಿಯೂ ಕೂಡ ದ್ವೇಷ ಅಸೂಯೆ ಈರ್ಷ್ಯಾದಿಗಳಿಂದ ಎಷ್ಟು ಜನ ತಾಪ ಹೊಂದಿಲ್ಲ ಮನಸ್ಸಿನೊಳಗೆ. ಅಯ್ಯೋ ಇವ ನನ್ನ ಸಮಾನ ಆದ, ಅಯ್ಯೋ ಇವ ನನ್ನ ಸಮಾನ ಆದ ಅಂತ ಆಗಿಲ್ವಾ? ಹಾಗಾಗಿ ತಾರತಮ್ಯ ಯಾವತ್ತೂ ಕೂಡ ದ್ವೇಷ ಅಸೂಯೆ ಈರ್ಷ್ಯಾದಿಗಳಿಗೆ ಕಾರಣ ಅಲ್ಲಪ್ಪ. ಅವರವರು ತಮ್ಮ ಮನಸ್ಸಿನೊಳಗೆ ಆಲ್ರೆಡಿ ಪ್ರಿಪೇರ್ ಆಗೇ ಬಂದಿರ್ತಾರಲ್ಲ ಕೆಲವು ದೋಷಗಳಿಂದ, ಅವು ಯಾವಾಗಲೂ ದ್ವೇಷ ಅಸೂಯೆಗಳಿಗೆ ಕಾರಣ. ಹೌದು, ಆಚಾರ್ಯರ ಈ ವಿಷಯ ಅಭಿಪ್ರಾಯ ನಿಮಗೆ ಸಮ್ಮತ ಅನ್ನಿಸ್ತದೋ ಇಲ್ಲೋ? ಇದು ಇನ್ನೇನು ಹೇಳ್ಬೇಕು ಹೇಳ್ರಿ. ಅದಕ್ಕೆ ನೋಡಿ, ಸಮಸತ್ತ ಮಾತ್ರಂ ನ ಆಪಾದಕತ್ವೇನ ವಿವಕ್ಷಿತಂ ಅತಿಪ್ರಸಂಗಾತ್ ಕಿಂತು ಸಮದರ್ಶನಮೇವ ಅತ್ರ ಸಮದರ್ಶನಮೇವ ಇತ್ಯಾಶಯೇನ ಉಕ್ತಂ ಸಮಾನ್ ದೃಷ್ಟ್ವಾ ಇತಿ. ಎಲ್ಲರೂ ಸಮಾನರಾಗ್ತಾರೆ ಅಂತ ಹೇಳೋ ಉದ್ದೇಶ ಆಚಾರ್ಯರಿಗಿಲ್ಲ. ಸಮಾನತೆಯನ್ನು ನೀವು ಎಲ್ಲಾದರೂ ಕೂಡ ತಿಳಿದ್ರೂ, ಅದು ನಿಮ್ಮ ಅನುಭವಕ್ಕೆ ಬಂದರೂ ಜೊತೆಯಲ್ಲಿ ದ್ವೇಷಾಸೂಯೆಗಳು ಅನುಭವಕ್ಕೆ ಬರ್ತಿರ್ತಾವೆ ಅಲ್ವಾ? ಅದಕ್ಕೆ ಪ್ರತಿಬಂಧಿ ಗ್ರಹಣಸ್ಯ ಪ್ರಯೋಜನಮಾಹ ದೋಷ ಇತಿ ದೋಷಾಣಾಂ ಸಮುದಿತಾನಾಮೇವ ಕಾರಣತ್ವಂ ಇತಿ ಏಕವಚನಂ. ಏವಂ ಅಸ್ಮಾಭಿಃ ಸಾಮ್ಯವಾದಿನಂ ಪ್ರತಿ ಅತಿಪ್ರಸಂಗೆ ಅಭಿಹಿತೆ ತೇನ ಏತದೇವ ವಕ್ತವ್ಯ. ಅತ್ರ ಲೋಕೆ ದೋಷ ಏವ ದ್ವೇಷಾದೇ ಕಾರಣಂ. ಅಂತೂ ಇಂತೂ ವಾದ ಇಬ್ಬರು ಮಾಡ್ತಾ ಇದ್ವಿ ಅಲ್ಲ ನಾವು. ಅವರು ವಾದ ಮಾಡುವಾಗ ಅವರೇನು ಹೇಳಿದರು? ಒಂದು ವೇಳೆ ತಾರತಮ್ಯ ಒಪ್ಪಿಬಿಟ್ರೆ ಮುಕ್ತಿಯಲ್ಲಿ ದ್ವೇಷಾಸೂಯೆಗಳು ಬರಬೇಕಾಗ್ತದೆ, ಆದ್ದರಿಂದ ಸಾಮ್ಯತೆಯನ್ನೇ ಒಪ್ಪಬೇಕು ಮುಕ್ತಿಯಲ್ಲಿ ಅಂತ ಅವ್ರು ಅಂದಿದ್ರು. ಅದಕ್ಕೆ ನಾವೇನಂದ್ವಿ? ಪಾಯಿಂಟ್ ನಂಬರ್ 2, ಒಂದು ವೇಳೆ ಸಾಮ್ಯತೆಯನ್ನು ಲೋಕದಲ್ಲಿ, ಒಂದು ವೇಳೆ ಮುಕ್ತಿಯಲ್ಲಿ ಸಾಮ್ಯತೆಯನ್ನು ಒಪ್ಪಿದರೂ ಕೂಡ ಆಮೇಲೂ ದ್ವೇಷಾಸೂಯೆಗಳು ಬರಬೇಕಾಗ್ತದೆ ಅಂತ ನಾವು ಪುನಃ ಅವ್ರ ಮೇಲೆ ಹೇಳಿದ್ವಿ. ಅವ್ರಿಗೆ ಹೇಳಿದ್ವಲ್ಲ ನಾವು. ಅದಕ್ಕೆ ಈ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಅವ್ರೇನಂದ್ರು? ಅಲ್ರಿ, ಮುಕ್ತಿಯಲ್ಲಿ ಸಾಮ್ಯತೆ ಒಪ್ಪಿಬಿಟ್ರೆ ದ್ವೇಷಾಸೂಯೆಗಳು ಬರಬೇಕು ಅಂತ ಯಾಕೆ ಅಂತೀರಿ ಅಂತ ಅವ್ರು ನಮ್ಮನ್ನು ಕೇಳಿದರು. ಅವ್ರು ನಮಗೆ ಕೇಳಿದ್ರು. ಅದಕ್ಕೆ ನಾವು ಪಾಯಿಂಟ್ ನಂಬರ್ 3 ಅದು. ಪಾಯಿಂಟ್ ನಂಬರ್ 4 ಮಧ್ವಾಚಾರ್ಯ ಏನು ಹೇಳಿದರು? ಲೋಕದಲ್ಲಿ ಸಾಮ್ಯತೆಯನ್ನು ಕಂಡೂ ಕೂಡ ಮನಸ್ಸಿನಲ್ಲಿ ಎಷ್ಟೋ ಜನ ತಾಪ ಪಟ್ಟುಕೊಂಡು ದ್ವೇಷಾಸೂಯದಿಂದ ಕೂಡಿದವರಿದ್ದಾರೆ. ಆದ್ದರಿಂದ ಸಾಮ್ಯತೆಯನ್ನು ಒಪ್ಪಿದ ಮಾತ್ರಕ್ಕೆ ದ್ವೇಷಾಸೂಯೆಗಳು ಹೋಗ್ತಾವೆ ಅಂತೇನು ಹೇಳಿಕ್ಕೆ ಬರಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಅವ್ರಂದ್ರು, ಇಲ್ಲ, ಲೋಕದಲ್ಲಿ ಹಂಗೆ ಯಾಕೆ ಆಗಿರ್ತದೆ ಅಂತಂದರೆ ದೋಷಗಳು ಜಾಸ್ತಿ ಇದ್ದಾವಾದ್ದರಿಂದ ದೋಷಗಳೇನೆ ಅವರಿಗೆ ದ್ವೇಷಾಸೂಯೆ ಬರಲಿಕ್ಕೆ ಕಾರಣ ಆಗಿರ್ತದೆ ಲೋಕದಲ್ಲಿ ಅಂತ ಅವ್ರು ನಮಗೆ ಹೇಳಿದ್ರು. ಆವಾಗ ಅವ್ರು ನಮಗೆ ಹೇಳಿದ್ರಂತೆ. ಅದಕ್ಕೆ ಮಧ್ವಾಚಾರ್ಯ ಅಂದರು, ಅಯ್ಯೋ ಮಾರಾಯ, ಇಂಥ ದೋಷಗಳು ಮುಕ್ತರಲ್ಲಿ ಇಲ್ಲವೇ ಇಲ್ಲ, ಆದ್ದರಿಂದ ದ್ವೇಷಾಸೂಯೆಗಳು ತಾರತಮ್ಯ ಒಪ್ಪಿದ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳಿದ್ವಿ ಅಲ್ಲೋ, ಆವಾಗಲೇ ಹೇಳ್ಬೇಕ ಬೇಡ ಇದನ್ನ ಅಂತಂದ್ರು. ಸರಿಯಾಗಿ ಅರ್ಥ ಆಯ್ತಾ? ಇದು ನಿಮಗೆ ವಾದ ಹೆಂಗೆ ಮಾಡ್ತಾರ ಆಚಾರ್ಯರು ಅಂತ ನಿಮಗೆ ಹೇಳಿಕೊಟ್ಟೆ ಅಷ್ಟೇ ನಾನು.
ಅನುಭವಿಸ್ಬೇಕು ಈ ವಿಷಯಗಳನ್ನು ನೀವು. ಸಂಸ್ಕೃತ ವಾಕ್ಯ ಅಲ್ಲಿ ಅದಿದು ನಿಮಗೆ ಅರ್ಥ ಆಗದಿದ್ರೆ ನಂಗೆ ಬೇಡ, ನನಗೇನದು ದುಃಖ ಇಲ್ಲ, ಆದರೆ ಟು ದಿ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ರಿ ಅಂತ ನನ್ನ ಕಳಕಳಿ ಅಷ್ಟೆ. ಅವ್ರ ಬಾಯಲ್ಲೇ ಬಂತು ನೋಡಿ. ಲೋಕದಲ್ಲಿ ಸಾಮ್ಯತೆಯನ್ನು ಪಡೆದ್ರೂ ದ್ವೇಷಾಸೂಯೆಗಳು ಯಾಕಿರ್ತಾವೆ ಅಂತಂದರೆ ದೋಷಗಳಿರ್ತಾವಲ್ಲ ಅದಕ್ಕಿರ್ತಾವೆ ಅಂತ ಅವ್ರು ಅಂದರು. ಅರೆ ಇದೇ ಉತ್ತರ ನಾ ಕೊಡ್ತಿದ್ದೇನಲ್ಲೋ ಮಾರಾಯ, ಇದೇ ಉತ್ತರ ನಾ ಕೊಡ್ತಿದ್ದೇವಲ್ಲೋ ಮಾರಾಯ. ಮುಕ್ತರಾಗುವಾಗಲೇ ದೋಷಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ, ಆದ್ದರಿಂದ ತಾರತಮ್ಯ ಇದ್ದೇ ಇರ್ತದೆ, ಪ್ರಮಾಣದಿಂದ ಸಿದ್ಧಪಡಿಸಿದ್ದು. ದ್ವೇಷಾಸೂಯೆ ಬರಬೇಕು ಅಂತೇನು ನೀನು ಆಪಾದನೆ ಮಾಡಬೇಡ ಅಂತ ನಾವು ಹೇಳಿದ್ವಿ. ಅರ್ಥ ಆಗ್ತದ ಏನು ಹೇಳಿದ್ರು ಅಂತ ವಿಷಯ ಸ್ಪಷ್ಟವಾಗಿ. ಇಷ್ಟು ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಎಲ್ಲ ಕಡೆಯಲ್ಲಿ, ಇದೆಲ್ಲ ಧನಾತ್ಮಕ ಚಿಂತನೆ ಅಂತ ಹೇಳ್ತಿರ್ತೇನೆ. ಅದಕ್ಕೆ ನಾನು ಯಾವ ಹೆಸರನ್ನು ಇನ್ನೊಬ್ಬರ ಹೆಸರನ್ನು ತಗೊಳ್ದೆ ಹೌದು ಕನ್ವಿನ್ಸ್ ಆಗಬೇಕು ಅಂತಂತೇಳಿ ಕೊಟ್ಟಿದ್ದಾರೆ. ಮತ್ತೆ ಇದು ಯಾವ ಒಬ್ಬ ವ್ಯಕ್ತಿಯ ಹೆಸರನ್ನು ಆಚಾರ್ಯರು ಉಲ್ಲೇಖಿಸದೆ ಯಾವುದೋ ಒಂದು ಪಕ್ಷ ಅಥವಾ ಮತಕ್ಕೆ ಸಂಬಂಧ ಪಡದಂತೆ ಇಲ್ಲಿ ಯಾರ್ಯಾರು ಯಾವ್ಯಾವ ಥರದ ವಿಚಾರವಾದವನ್ನು ಮಂಡನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ ಅವರಿಗೆ ಮೊದಲೇ ಪೂರ್ವಾಗ್ರಹಗಳನ್ನು ಇಟ್ಕೊಳ್ದೇನೆ ಹೀಗೆ ಒಪ್ಪಿದರೆ ಹೀಗಾಗ್ತದೆ, ಹೀಗೆ ಒಪ್ಪದೇ ಹೋದರೆ ಇದು ಸಮಸ್ಯೆ ಆಗ್ತದೆ, ಯಾವುದನ್ನು ಒಪ್ಕೋತೀರಿ ನಿಮಗೆ ಬಿಟ್ಟದ್ದು ಅಂತಾರೆ. ಈ ರೀತಿ ವಾದ ಮಾಡೋದಿದೆಯಲ್ಲ, ಇದಕ್ಕೆ ತತ್ವನಿರ್ಣಯ ಕಥಾ ಅಂತ ಕರೀತಾರೆ. ತತ್ವನಿರ್ಣಯ ಕಥಾ ಅಂತ ಕರೀತಾರೆ. ಅಂದರೆ ಇಲ್ಲಿ ನಾವು ಎದುರುಗಡೆಯಲ್ಲಿ ವಾದ ಮಾಡುವ ವ್ಯಕ್ತಿಗಳನ್ನು ಗೆಲ್ಲಬೇಕು ಅಂತಷ್ಟೇ ವಾದ ಮಾಡ್ತಾ ಇಲ್ಲ. ಏನು ಒಪ್ಪಿದರೆ ಸರಿ ಹೋಗ್ಬೋದು, ನೀವು ವಿಮರ್ಶೆ ಮಾಡ್ರಿ. ಇದಕ್ಕೆ ತತ್ವನಿರ್ಣಯ ಅಂದರೆ ಇದು ಸತ್ಯ ಹುಡುಕೊಳ್ಳುವ ಒಂದು ಮಾರ್ಗ. ಇದು ಸತ್ಯ ಏನು ಅಂತ ಹುಡುಕ್ಲಿಕ್ಕೆ ಹೊರಟವರಿಗೆ ಈ ಥರದ ಮಾರ್ಗದಲ್ಲಿ ಹೋಗ್ರಿ ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಗುರುಗಳು. ಇದು ತಪ್ಪಾ? ಹೇಳ್ತಿದ್ದೀನಲ್ಲ, ಅವ್ರು ಬರ್ಲಿಕ್ಕೆ ತಯಾರಾದರೆ ಏನಾದರೂ ಮಾತಾಡ್ಬೋದು ನಿಧಾನಕ್ಕೆ. ಪರ್ಟಿಕ್ಯುಲರ್ ಲೋಕದಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಮನುಷ್ಯನಿಗೆ ಯಾವುದರಿಂದ ಆಗ್ತಾ ಇದೆ ಅನ್ನೋ ವಿವೇಕವನ್ನು ಕಳ್ಕೊಳ್ಳುವಂತಹ ಶಿಕ್ಷಣ ಸಿಕ್ಬಿಟ್ಟಿದೆ. ಅದೇ ಆಗ್ತಾ ಇಲ್ಲ. ಹೀಗಾಗಿ ಅವರಿಗೆ ಸಾಮ್ಯತೆ ಅಂದರೆ ಏನು ಗೊತ್ತಾಗವಲ್ತು, ತಾರತಮ್ಯ ಅಂದರೆ ಏನು ಅಂತ ತಿಳಿವಲ್ತು, ಮುಕ್ತಿ ಅಂದರೆ ಏನು ಅಂತ ವಿವೇಕ ಇಲ್ಲ. ಈ ವಿಷಯಗಳ ಚರ್ಚೆನೇ ನಡೀತಾ ಇಲ್ಲ ಫಸ್ಟ್ ಆಫ್ ಆಲ್. ಅದನ್ನೇ ಹೇಳೋದು. ಅದೆಲ್ಲ ನಾವು ಅದೇ ಹೇಳಿದ್ನಲ್ಲ, ಯಾವುದು ರಾಜಕೀಯ ಪ್ರೇರಿತವಾಗಿ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿ ಬರ್ತಾ ಇದೆ ಇದನ್ನು ಯಾವ ರೀತಿಯಾಗಿ ಶಿಕ್ಷಣ ಕೊಟ್ಟು ಸರಿಪಡಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಷ್ಟೆ. ನಾವು ಯಾವುದನ್ನು ದೂರೋದು ಬೇಡ, ಅಥವಾ ಅಲ್ಲಿ ಬರೆದಿದ್ದಾರೆ ಅಂಥೇಳಿ ಒಪ್ಕೊಂಡು ಹೋಗೋದು ಬೇಡ, ಇವ್ರು ಹೇಳಿದರು ಅಂಥೇಳಿ ಒಪ್ಕೊಂಡು ಹೋಗ್ರಿ ಅಂತ ಆಗ್ರಹನೂ ಬೇಡ. ಲೋಕದೊಳಗೆ ಮನುಷ್ಯರ ದ್ವೇಷಾಸೂಯೆಗಳು ಏರಿಳಿತಗಳು ಯಾವುದು ಮನಸ್ಸಿನಲ್ಲಿರೋದ್ರಿಂದ ಆಗ್ತದೆ ಅನ್ನೋ ಸತ್ಯ ಹುಡುಕಿಕೊಟ್ಟಿದ್ದೇವೆ. ಇವತ್ತು ಎಷ್ಟೋ ಜನ ಬಹಳ ಕೆಳಗಿನ ಸ್ಥಾನದಲ್ಲಿದ್ದರೂ ಕೂಡ ಅವರು ಬೇರೆಯವ್ರನ್ನ ದ್ವೇಷ ಮಾಡ್ತಾರೆ ಅಂತ ನಿಯಮ ಇಲ್ಲ. ಯಾಕೆ ಅಂದರೆ ಅವ್ರದ್ದು ಯೋಗ್ಯತೆ ದೊಡ್ಡದಿದೆ, ನಮ್ಮದು ಯೋಗ್ಯತೆ ಸಣ್ಣದಿರ್ಬೋದಪ್ಪ. ನಮಗೆ ಕೊಟ್ಟದ್ದು ನಮಗೆ, ಅವ್ರಿಗೆ ಕೊಟ್ಟದ್ದು ಅವರಿಗೆ. ನಾವ್ಯಾಕೆ ದ್ವೇಷ ಮಾಡಬೇಕು ಅನ್ನೋರು ಇಲ್ವೇ? ಅವ್ರು ಇದ್ದಾರೆ ಅಂಥೇಳಿ ಇನ್ನೂ ಬದುಕಿದೆ. ಆ ಲಿಮಿಟೇಷನ್ನಿನ ವ್ಯವಸ್ಥೆಯನ್ನು ತಾರತಮ್ಯ ಅಂಥೇಳಿ ನಾವು ಹೆಸರಿಟ್ಟಿವಿ ಅಷ್ಟೇ. ಆ ಲಿಮಿಟೇಷನ್ನಿಗೆ ಒಂದು ಶಬ್ದ ಕೊಟ್ವಿ, ಏನಂತ? ತಾರತಮ್ಯ ಅಂತ. ಇದು ಯಾವತ್ತಿದ್ರೂ ವಸ್ತು ವ್ಯಕ್ತಿಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಈ ಲಿಮಿಟೇಷನ್ನಿನಿಂದ ಅಂತ ಆಚಾರ್ಯರ ಅಭಿಪ್ರಾಯ ಇತ್ತು. ಯಾವುದೇ ವಸ್ತು ಯಾವುದೇ ವ್ಯಕ್ತಿಗಳನ್ನು ನೀವು ಕಂಪೇರ್ ಮಾಡುವಾಗ ಈ ತಾರತಮ್ಯ ಅನ್ನೋ ವ್ಯವಸ್ಥೆಯಿಂದ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಆಚಾರ್ಯರ ಅಭಿಪ್ರಾಯ ಇತ್ತು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹೇಗೆ?
ನೋಡಿ, ಅತಃ ಕಿಮ್ ಇತ್ಯತಃ ಆಹ ಯದಿ ಇತಿ. ಯದಿ ನಿರ್ದೋಷತ ತತ್ರ ಕಿಮಾಧಿಕ್ಯೇನ ದೂಷ್ಯತೆ. ಎಷ್ಟು ಕಳಕಳಿಯಿಂದ ಹೇಳ್ತಾರೆ ನೋಡ್ರಿ ಆಚಾರ್ಯ. ಯದಿ ಏವಂ ದೋಷಾಣಮೇವ ದ್ವೇಷಾದಿ ಕಾರಣತ್ವಂ, ಪರ್ಯವಸಾನ ಕೊನೆಗೆ ಬಂದ ಸ್ಟೇಟ್ಮೆಂಟು. ತತ್ರ ಮುಕ್ತೇಶು ನಿರ್ದೋಷಚಾಚ ಅಂಗೀಕೃತ ತದಾ ಆಧಿಕ್ಯೇನ ಅಂದರೆ ಹೀನಾಧಿಕ ಭಾವೇನ ಅಂಗೀಕೃತೇನ ಕಿಂ ದೂಷ್ಯತೆ ನ ಕಿಮಪಿ ಸಾಮ್ಯಮಂಗೀಕುರ್ವಾಣೇನಾಪಿ ನಿರ್ದೋಷತೈವ ದ್ವೇಷಾದಿ ಪ್ರಸಂಗೋ ವಾರಣೀಯಃ ತಾರತಮ್ಯಮಂಗೀಕುರ್ವಾಣೈರಪಿ ಅಸ್ಮಾಭಿರಪಿ ತಥೈವ ನಿರಾಕರಿಷ್ಯತೆ ಈಯಾಸ್ತು ವಿಶೇಷಃ ಯತ್ ತಾರತಮ್ಯಂ ಪ್ರಮಿತಂ ಸಾಮ್ಯಂ ನ ಇತಿ ಸಮುದಾಯಾರ್ಥ. ನೋಡ್ರಿ, ಕೊನೆಗೆ ಕೊಟ್ಟಂಥ ಜಡ್ಜ್ಮೆಂಟ್, ದಿಸ್ ಈಸ್ ಜಡ್ಜ್ಮೆಂಟ್. ಏನಂತ? ಅಂತೂ ಇಂತೂ ಇಷ್ಟೋ ತನಕ ನಾವು ವಿಚಾರ ವಿಮರ್ಶೆಯನ್ನು ಮಾಡಲಾಗಿ ನಮಗೆ ಕಂಡು ಬಂದಂತಹ ಇಲ್ಲಿ ಸತ್ಯಾಂಶ ಏನು ಅಂತಂದರೆ, ಲೋಕದೊಳಗೆ ದೋಷಗಳೇನೇ ದ್ವೇಷಾಸೂಯತೆಗಳಿಗೆ ಕಾರಣಗಳಾಗಿವೆ. ಆದ್ದರಿಂದ ಸಾಮ್ಯವನ್ನು ಒಪ್ಪವನೂ ಕೂಡ ದೋಷಗಳು ಮುಕ್ತಿಯಲ್ಲಿ ಇಲ್ಲದೆ ಇದ್ದದ್ರಿಂದಲೇ ದ್ವೇಷಾಸೂಯೆಗಳು ಇಲ್ಲ ಅಂಥೇಳಿ ಕೊನೆಗೆ ಅವರೂ ಒಪ್ಪಬೇಕಾಗ್ತದೆ. ತಾರತಮ್ಯವನ್ನು ಒಪ್ಪವರು ಕೂಡ ದೋಷಗಳು ಇಲ್ಲದೆ ಇರೋದ್ರಿಂದಲೇ ದ್ವೇಷಾಸೂಯೆಗಳು ಮುಕ್ತಿಯಲ್ಲಿ ಇಲ್ಲ ಅಂತ ಆಗ್ತದೆ ಅಂತ ಅವರೂ ಒಪ್ಪಬೇಕಾಗ್ತದೆ. ಅಂದಮೇಲೆ ನೋಡ್ರಿ, ಸ್ಟೇಟ್ಮೆಂಟ್ ಹೇಗೆ ಕೊಡ್ತಿದ್ದಾರೆ ಗೊತ್ತಾಗ್ತದಲ್ಲ. ಸಾಮ್ಯ ಒಪ್ಪೋನು ದ್ವೇಷಾಸೂಯೆಗಳು ಬರಲಿ ಅಂತ ಆಪಾದನೆ ಮಾಡಿದಾಗ, ಇಲ್ಲ ಇಲ್ಲ ಅಲ್ಲಿ ದೋಷಗಳು ಯಾವುದು ಇರಲ್ಲಲ್ಲ ಮೋಕ್ಷ ಲೋಕದಲ್ಲಿ, ಆದ್ದರಿಂದ ಅದನ್ನು ಮಾಡಲ್ಲ ಅಂಥೇಳಿ ಉತ್ತರ ಕೊಡಬೇಕು. ತಾರತಮ್ಯವನ್ನು ಒಪ್ಪೋರು ಕೂಡ ಅಲ್ಲಿ ದ್ವೇಷಾಸೂಯೆಗಳು ಯಾವುದೂ ಇರೋದಿಲ್ಲಲ್ಲ, ಆದ್ದರಿಂದ ಅಲ್ಲಿ ಇದು ದೋಷಗಳು ಯಾವುದೂ ಇರೋದಿಲ್ಲ, ಆದ್ದರಿಂದ ದ್ವೇಷಾಸೂಯೆ ಬರಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನೇ ಅವರು ಕೊನೆಗೆ ನಿರೂಪಿಸ್ಬೇಕು. ಹಾಗಾದರೆ ಇಬ್ಬರದು ಎಲ್ಲಿಗೆ ಬಂದು ಕೂತ್ಕೊಂತು ಗೊತ್ತಾಯ್ತಾ? ವಾದ ಒಂದೇ ರೀತಿ ಬಂತು. ಆದರೆ ಒಂದು ವಿಶೇಷ ಏನು ಇವರಿಬ್ಬರ ವಾದದಲ್ಲಿ ನಾವು ಮನಗಂಡದ್ದು ಅಂತಂದರೆ, ಮೋಕ್ಷದೊಳಗೆ ಸಾಮ್ಯ ಇದೆ ಅಂತನ್ನೋ ಅಂಶ ಯಾವ ಪ್ರಮಾಣದಿಂದಲೂ, ವೇದದಿಂದ ಪುರಾಣ ಮೋಕ್ಷದ ಬಗ್ಗೆ ಮಾಹಿತಿ ಕೊಡುವಂಥ ಯಾವ ಪ್ರಮಾಣದಿಂದಲೂ ಅವರು ಸಮರ್ಥನೆ ಮಾಡಿಲ್ಲ. ಆದರೆ ಮೋಕ್ಷದೊಳಗೂ ತಾರತಮ್ಯ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟು ವೇದ ಪುರಾಣ ಭಾರತಗಳ ವಾಕ್ಯಗಳನ್ನು ನಾವು ಕೊಟ್ಟು ಕೋಟ್ ಮಾಡಿದ್ರಿಂದ ಅದು ಪ್ರಮಿತ ಆಗಿದೆ, ಅದು ಪ್ರಾಮಾಣಿಕವಾಗಿದೆ. ತಾರತಮ್ಯ ಸಾಮ್ಯ ಪ್ರಾಮಾಣಿಕವಾಗಿಲ್ಲ. ಹೀಗಾಗಿ ಯಾವುದನ್ನು ಒಪ್ಪಿಕೊಳ್ಬೇಕು ಅನ್ನೋದು ಸಜ್ಜನರು ತೀರ್ಮಾನ ಮಾಡಲಿ. ಸರಿಯಾಗಿ ಅರ್ಥ ಆಗ್ತದೆ ಹೇಗೆ ಮಾತಾಡ್ತಾರೆ ಆಚಾರ್ಯರು ಅಂತ? ಏನಾದರೂ ಪ್ರಶ್ನೆ ಇದೆನಾ? ಶಂಕತೆ ಯದೀತಿ ಯದ್ಯನ್ಯದರ್ಶನಾಭಾವಾತ್ ಈರ್ಷ್ಯಾದಿರ್ವಿನಿವಾರ್ಯತೆ. ಇದ್ರ ಮೇಲೂ ಕೂಡ ಅವರು ತುಂಬ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಏನಂದರೆ, ಯದಿ ಅನ್ಯದರ್ಶನಾಭಾವಾತ್ ಈರ್ಷ್ಯಾದಿ ವಿನಿವಾರ್ಯತೆ, ಅದರ ಮೇಲೆ ಚರ್ಚೆ ಬಹಳ ಪ್ರಾರಂಭ ಆಯಿತು. ಇದ್ರ ಮೇಲೆ ಚರ್ಚೆ ಪ್ರಾರಂಭ ಆಗಿದೆ, ಅದನ್ನು ನಾಳೆ ಮಾಡೋಣ. ಇಲ್ಲಿಗೆ ಸಾಕಿವತ್ತು.